ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ 2ರಲ್ಲಿ ಕಥೆಯನ್ನು ಮುಂದುವರಿಸೋಣ. ಅತ್ತೆ, ನನಗೆ ಪಾಯಸ ಮಾಡಲು ಬರುವುದಿಲ್ಲ ಎಂದಳು ಸಾಕ್ಷಿ ನಿಧಾನವಾಗಿ. ಪಾಯಸ ಮಾತ್ರ ಮಾಡಕ್ಕೆ ಬರಲ್ವಾ ಅಥವಾ ಅಡುಗೆನೇ ಮಾಡಕ್ಕೆ ಬರಲ್ವಾ? ಸುಮಿತ್ರಾ ವಾಯ್ಸ್ ಕೇಳಿಸಿ ಹಿಂದಕ್ಕೆ ತಿರುಗಿ ನೋಡಿದಳು. ಸಾಕ್ಷಿ ಮೌನವಾಗಿ ನೋಡುತ್ತಿದ್ದರೆ, ಹೇಳು, ಏನು ಅಡುಗೆಗಳು ಮಾಡಕ್ಕೆ ಬರುತ್ತೆ ನಿನಗೆ ಎಂದು ಕೇಳಿದಳು ಸುಮಿತ್ರಾ ಗಂಭೀರವಾಗಿ ನೋಡುತ್ತಾ. ಸತ್ತೆ ನಾನು ದೇವರೇ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ, ಟೀ ಕಾಫಿ ಮಾಡುವುದು ಬಿಟ್ಟರೆ ಬೇರೇನೂ ಬರುವುದಿಲ್ಲ, ಆದರೆ ಬೇಗ ಎಲ್ಲ ಕಲಿತುಕೊಳ್ಳುತ್ತೇನೆ ಎಂದಳು ನಿಧಾನವಾಗಿ. ಸುಮಿತ್ರಾ ಗುರಾಯಿಸಿಕೊಂಡು ನೋಡಿ, ಸುಧಾ, 1 ವಾರದಲ್ಲಿ ಆಕೆಗೆ ಎಲ್ಲ ಅಡುಗೆಗಳು ಮಾಡುವುದು ಬರಬೇಕು. ಆಕೆಯ ಕೈಯಲ್ಲಿ ಮಾಡಿಸುತ್ತಾ ಕಲಿಸು ಎಂದಳು. ಸರಿ ಅಕ್ಕ, ನಾನು ಕಲಿಸುತ್ತೇನೆ ಎಂದು ಹೇಳಿದ್ದರಿಂದ ಸುಮಿತ್ರಾ ಅಲ್ಲಿಂದ ಹೊರಟು ಹೋದಳು. ಡಲ್ಲಾಗಿ ಇರುವ ಸಾಕ್ಷಿಯನ್ನು ನೋಡಿ, ಅಡಿಗೆ ಮಾಡುವುದು ಈಸಿ, ಒಂದು ಮಾಡುವುದು ಬಂದರೆ ಎಲ್ಲ ಬಂದ್ಬಿಡುತ್ತೆ, ನಾನು ಇದ್ದೀನಿ ಅಲ್ವಾ, ಡೋಂಟ್ ವರಿ ಎಂದಳು ನಗುತ್ತಾ. ಥ್ಯಾಂಕ್ಸ್ ಅತ್ತೆ ಎಂದಳು ಸಾಕ್ಷಿ ಸಂತೋಷದಿಂದ ನಗುತ್ತಾ. ಹಾಲ್ನೊಳಗಿಂದ ಇದನ್ನೆಲ್ಲ ನೋಡುತ್ತಿರುವ ಸುಶೀಲಾ ಮನಸ್ಸು ಸ್ವಲ್ಪ ಮಟ್ಟಿಗೆ ಸಮಾಧಾನವಾಯಿತು. ಹಾಯಾಗಿ ಉಸಿರು ಎಳೆದುಕೊಂಡಳು. ಸುಧಾ ಹೇಳುತ್ತಿದ್ದರೆ ಪಾಯಸವನ್ನು ಪ್ರಿಪೇರ್ ಮಾಡಿದಳು ಸಾಕ್ಷಿ. ರೆಡಿಯಾಗಿ ಕೆಳಗಡೆಗೆ ಬಂದನು ಸಿದ್ಧಾರ್ಥ್. ಪೂಜೆ ಪೂರ್ತಿಯಾದ ನಂತರ ಪಾಯಸವನ್ನು ಕಪ್ಗಳಲ್ಲಿ ಹಾಕಿ ಎಲ್ಲರಿಗೂ ಕೊಟ್ಟರು ಸಾಕ್ಷಿ ಸುಧಾ ಇಬ್ಬರೂ ಸೇರಿ. ಸಿದ್ಧಾರ್ಥ್ ತಿನ್ನುತ್ತಿದ್ದರೆ, ನಿಲ್ಲು ನಿಲ್ಲು, ಯಾಕಿಷ್ಟು ಅರ್ಜೆಂಟ್ ಅಣ್ಣ, ನಮ್ಮ ಅತ್ತಿಗೆ ನೀನು ಒಬ್ಬರಿಗೊಬ್ಬರು ತಿನ್ನಿಸಿಕೊಳ್ಳಬೇಕು ಎಂದು ರಿತ್ವಿಕ್ ಹೇಳಿದ್ದರಿಂದ ಇಬ್ಬರೂ ಶಾಕ್ ಆಗಿ ಒಬ್ಬರನ್ನೊಬ್ಬರು ನೋಡಿಕೊಂಡರು. ಏನಮ್ಮ ಆ ರೀತಿ ನೋಡ್ತಿದೀಯಾ, ನಿನ್ನ ಗಂಡನಿಗೆ ತಿನ್ನಿಸು ಎಂದಳು ಸುಧಾ ನಗುತ್ತಾ. ಎಲ್ಲರೂ ನಗುತ್ತಾ ನೋಡುತ್ತಿದ್ದರೆ ಸುಮಿತ್ರಾ ನಿತ್ಯ ಮಾತ್ರ ಮುಖ ಸಿಂಡರಿಸಿಕೊಂಡು ನೋಡುತ್ತಿದ್ದಾರೆ. ಕಮಾನ್, ತಿನ್ನಿಸಬೇಕು ತಿನ್ನಿಸಬೇಕು ಎಂದು ರಿತ್ವಿಕ್ ಕಿರ್ಚುತ್ತಿದ್ದರೆ, ತಿನ್ನಿಸುತ್ತೇನೆ, ಮೊದಲು ನಿಲ್ಲಿಸೋ ಎಂದು ಮುಜುಗರದಿಂದಲೇ ಸ್ಪೂನ್ನಿಂದ ಪಾಯಸವನ್ನು ಸಾಕ್ಷಿ ಬಾಯಿ ಹತ್ತಿರ ಇಟ್ಟಾಗ ಸಂಕೋಚದಿಂದಲೇ ತಿಂದು ಸಿದ್ಧಾರ್ಥ್ಗೆ ಸಹ ತಿನ್ನಿಸಿದಳು ಸಾಕ್ಷಿ. ಎಲ್ಲರೂ ನಗುತ್ತಾ ತಿನ್ನುವುದರಲ್ಲಿ ಮುಳುಗಿ ಹೋದರು. ಸಾಕ್ಷಿಯನ್ನು ತಮ್ಮನ್ನು ಯಾವುದೇ ರೀತಿಯ ಕೋಪ ದ್ವೇಷಗಳು ಇಲ್ಲದೆ ಅವರ ಕುಟುಂಬದಲ್ಲಿ ಬೆರೆಸಿಕೊಂಡಿರುವ ಕೃಷ್ಣ ಪ್ರಸಾದ್ ಕುಟುಂಬವನ್ನು ನೋಡಿ ಮನಸ್ಸು ತುಂಬಿ ಹೋಯಿತು ಚಂದ್ರಶೇಖರ್ಗೆ. ತಮ್ಮ ಮಗಳ ಜೀವನದಲ್ಲಿ ಸಂತೋಷ ಚಿಗುರಿಸುತ್ತದೆ ಎನ್ನುವ ನಂಬಿಕೆ ಅವರಲ್ಲಿ ಮೂಡಿತು. ಟಿಫನ್ಗಳು ಮುಗಿಸಿದ ನಂತರ ಮನೆಗೆ ಹೋಗುವುದಕ್ಕೆ ರೆಡಿಯಾದರು ಚಂದ್ರಶೇಖರ್ ಅವರು. ಸಾಕ್ಷಿ, ಚಿಂತೆ ಮಾಡಬೇಡ, ಸ್ವಲ್ಪ ದಿನ ಕಳೆದ ಮೇಲೆ ಅಳಿಯನಿಗೆ ಇಷ್ಟವಾದರೆ ಜಾಬ್ ಮಾಡು, ಇಲ್ಲದಿದ್ದರೆ ಬಿಡ್ಬಿಡು, ಸರಿನಾ? ಸರಿಯಮ್ಮ ಎಂದು ಕಣ್ಣೀರು ಹಾಕುತ್ತಾ ತಲೆ ಹಲ್ಲಾಡಿಸಿದಳು. ಸುಮ್ಮನೆ ಅಳಬೇಡ, ಧೈರ್ಯವಾಗಿ ಇರಬೇಕು ಎಂದು ಸಾಕ್ಷಿಯ ಹಣೆಯ ಮೇಲೆ ಮುತ್ತಿಟ್ಟಳು ಸುಶೀಲಾ. ನನ್ನ ಪುಟ್ಟ ರಾಕ್ಷಸಿ ಮನೆಯಲ್ಲಿ ಇಲ್ಲದಿದ್ದರೆ ಮನೆಯೆಲ್ಲ ಫುಲ್ ಬೋರ್ ಆಗುತ್ತೆ, ಆದರೆ ಏನು ಮಾಡುವುದು, ತಪ್ಪುವುದಿಲ್ಲ ಅಲ್ವಾ, ನಾನು ಹತ್ತಿರದಲ್ಲೇ ಅಲ್ವಾ ಇರೋದು, ನಿನ್ನ ಜೊತೆ ಜಗಳ ಆಡುವುದಕ್ಕಾದರೂ ನಿಮ್ಮ ಮನೆಗೆ ಬರ್ತೀನಿ, ನಿನ್ನ ತಿಂಗರಿ ಚೇಷ್ಟೆಗಳಿಂದ ಭಾವನ ತಲೆ ತಿನ್ಬೇಡ ಎಂದನು ಆಕಾಶ್ ನಗುತ್ತಾ. ನಿನ್ನ ಎಂದು ಸಾಕ್ಷಿ ಒಡೆಯಲು ಹೋದರೆ ನಗುತ್ತಾ ಹಿಂದಕ್ಕೆ ಸರಿದನು ಆಕಾಶ್. ಬರ್ತೀವಮ್ಮ ಎಂದು ಸಾಕ್ಷಿ ಹಣೆಯ ಮೇಲೆ ಮುತ್ತಿಟ್ಟು ಸಾಕ್ಷಿ ಕೈ ಹಿಡಿದುಕೊಂಡು ಸಿದ್ಧಾರ್ಥ್ ಬಳಿ ಕರೆದುಕೊಂಡು ಹೋದರು ಚಂದ್ರಶೇಖರ್ ಅವರು. ಚಂದ್ರಶೇಖರ್ ಅವರನ್ನು ನೋಡಿ ಸೋಫಾದ ಮೇಲಿಂದ ಎದ್ದನು ಸಿದ್ಧಾರ್ಥ್. ಅಳಿಯಂದ್ರೆ, ಈಗಲಿಂದ ನನ್ನ ಮಗಳ ಜವಾಬ್ದಾರಿ ನಿಮ್ಮದೇ, ಅವಳದು ಚಿಕ್ಕ ಮಕ್ಕಳ ಮನಸ್ಥಿತಿ, ಹುಷಾರಾಗಿ ನೋಡಿಕೊಳ್ಳಿ ಎಂದು ಸಾಕ್ಷಿ ಕೈಯನ್ನು ಸಿದ್ಧಾರ್ಥ್ ಕೈಯಲ್ಲಿ ಇಟ್ಟರು. ನೀವೇನು ಭಯಪಡಬೇಡಿ, ನಾನು ನೋಡಿಕೊಳ್ಳುತ್ತೇನೆ ಎಂದನು ಸಿದ್ಧಾರ್ಥ್. ಸಂತೋಷ ಕಣಪ್ಪ, ನಾವಿನ್ನ ಹೊರಡುತ್ತೇವೆ ಎಲ್ಲರಿಗೂ ಬಾಯಿ ಹೇಳಿ ಹೊರಟು ಹೋದರು ಚಂದ್ರಶೇಖರ್ ಅವರು. ಕಣ್ಣೀರು ಒರೆಸಿಕೊಂಡು ಒಳಗಡೆಗೆ ಬಂದಳು ಸಾಕ್ಷಿ. ಸಾಕ್ಷಿ, ಬಾಯಲ್ಲಿ. ಸಿದ್ಧಾರ್ಥ್, ಇವತ್ತು ಹೇಗಿದ್ರು ಸಂಡೇನೇ ಅಲ್ವಾ, ಸಾಕ್ಷಿಯನ್ನು ಕರೆದುಕೊಂಡು ಹೋಗಿ ನಮ್ಮ ಫಾರ್ಮ್ ಹೌಸ್ ತೋರಿಸು, ಆಕೆಗೂ ಸ್ವಲ್ಪ ರಿಲೀಫ್ ಆಗಿ ಇರುತ್ತದೆ ಎಂದಳು ಸುಧಾ. ನಾವು ಕೂಡ ಬರ್ತೀವಿ ಎಂದು ಹೇಳಲು ಹೋದ ರಿತ್ವಿಕ್ ಬಾಯಿ ಮುಚ್ಚಿ, ನೀನು ನಿಲ್ಲೋ, ನಾವು ಮತ್ತೆ ಹೋಗೋಣ ಎಂದು ಪಿಸುಗುಟ್ಟಿದಳು. ಸರಿ ಅನ್ನುವ ಥರ ತಲೆಯಾಡಿಸಿದನು ರಿತ್ವಿಕ್. ಮತ್ತೆ ಯಾವಾಗಲಾದರೂ ಹೋಗ್ತೀವಿ ಚಿಕ್ಕಮ್ಮ ಎಂದು ಸಿದ್ಧಾರ್ಥ್ ಒಳಗಡೆಗೆ ಹೋಗುತ್ತಿದ್ದರೆ, ಅದೇನೂ ನಡೆಯುವುದಿಲ್ಲ, ಈಗಲೇ ಹೋಗಬೇಕು ಎಂದಳು ಸುಧಾ ಅವನ ದಾರಿಗೆ ಅಡ್ಡ ನಿಂತುಕೊಂಡು.
ಇನ್ನು ತಪ್ಪುವುದಿಲ್ಲ ಅನ್ನುವ ಥರ ಸರಿ ಹೋಗ್ತೀವಿ ಎಂದನು ಸಪ್ಪಿ ಮುಖ ಹಾಕಿಕೊಂಡು. ಅಣ್ಣ, ಕ್ಲೈಮೇಟ್ ತುಂಬ ಕ್ಲೌಡಿಯಾಗಿ ಕೂಲಾಗಿ ಇದೆ, ಬೈಕ್ ಮೇಲೆ ಹೋಗಿ, ಚೆನ್ನಾಗಿರುತ್ತೆ. ಸಿದ್ಧಾರ್ಥ್ ಕೈಗೆ ಕೀ ಕೊಡುತ್ತಾ ಹೇಳಿದನು. ಹಾಂ ಹೌದು, ಬೈಕ್ ಮೇಲೆ ಹೋಗಿ ಎಂದಳು ಸುಧಾ ನಗುತ್ತಾ. ಸಿದ್ಧಾರ್ಥ್ಗೆ ಇದೆಲ್ಲ ಬೇಸರ ತರಿಸುತ್ತಿದ್ದರೂ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ತಪ್ಪುವುದಿಲ್ವಾ ಅನ್ನುವ ಥರ ನೋಡಿದನು. ಅಂತ ಇಬ್ಬರು ತಲೆ ಅಡ್ಡಲಾಗಿ ಹಾಡಿಸಿದಾಗ ಬೇಸರದಿಂದ ಬೈಕ್ ಕೀಸ್ ತೆಗೆದುಕೊಂಡು ಹೊರಗಡೆಗೆ ನಡೆದನು. ಸಾಕ್ಷಿ ಹಾಗೇ ನಿಂತುಕೊಂಡಿದ್ದರೆ, ಇನ್ನೂ ಇಲ್ಲೇ ಇದ್ದೀಯಾ, ಬೇಗ ಹೋಗು ನಿನ್ನ ಗಂಡನ ಜೊತೆ ಎಂದು ಅರ್ಜೆಂಟ್ ಮಾಡಿದ್ದಕ್ಕೆ ಮುಜುಗರದಿಂದ ಹೊರಗಡೆಗೆ ಬಂದಳು ಸಾಕ್ಷಿ. ಸಿದ್ಧಾರ್ಥ್ ರಾಯಲ್ ಎನ್ಫೀಲ್ಡ್ ಬೈಕ್ ಸ್ಟಾರ್ಟ್ ಮಾಡುತ್ತಿದ್ದರೆ ಉಗುರುಗಳು ಕಚ್ಚುತ್ತಾ ಟೆನ್ಷನ್ ಆಗಿ ನೋಡುತ್ತಿದ್ದಾಳೆ. ಹತ್ತು ಎಂದು ಸಿದ್ಧಾರ್ಥ್ ಹೇಳಿದ್ದರಿಂದ ಹತ್ತಿ ಸ್ವಲ್ಪ ದೂರವಾಗಿ ಒಂದ್ ಸೈಡ್ ಕುಳಿತುಕೊಂಡಳು. ಸಿದ್ಧಾರ್ಥ್ ಬೈಕ್ ಮೂವ್ ಮಾಡಿದಾಗ ನಿಧಾನವಾಗಿ ಅವನ ಭುಜದ ಮೇಲೆ ಕೈ ಹಾಕಿದಾಗ ತಲೆ ತಿರುಗಿಸಿ ನೋಡಿದನು ಸಿದ್ಧಾರ್ಥ್. ಸಾಕ್ಷಿ ತಕ್ಷಣ ಕೈ ಹಿಂದಕ್ಕೆ ತೆಗೆದು, ಅಂದರೆ ರೇಷ್ಮೆ ಸೀರೆ ಉಟ್ಟುಕೊಂಡಿದ್ದೇನೆ ಅಲ್ವಾ, ಕೆಳಗಡೆಗೆ ಜಾರುತ್ತಿದ್ದೇನೆ, ಅದಕ್ಕೆ ಹಿಡಿದುಕೊಂಡೆನು, ಸಾರಿ ಎಂದಳು. ಅವಳ ಕಣ್ಣಲ್ಲಿ ನೀರು ತುಂಬಿಕೊಂಡಿತು. ಇಟ್ಸ್ ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಕೈ ಹಾಕ್ಕೋಬಹುದು ಎಂದನು. ಅವರು ನಾರ್ಮಲ್ ಆಗೇ ನೋಡ್ದಂಗಿದ್ದಾರೆ, ನಾನೇ ಏನೂ ಊಹಿಸಿಕೊಂಡೆನು ಎಂದು ತಲೆಯನ್ನು ಹೊಡೆದುಕೊಂಡು ಸಿದ್ಧಾರ್ಥ್ ಭುಜದ ಮೇಲೆ ಕೈ ಹಾಕಿ ಹಿಡಿದುಕೊಂಡಳು. ಬೈಕ್ ಸ್ಟಾರ್ಟ್ ಮಾಡಿದನು ಸಿದ್ಧಾರ್ಥ್. ಬೈಕನ್ನು ಸ್ವಲ್ಪ ಸ್ಪೀಡಾಗಿ ಡ್ರೈವ್ ಮಾಡುತ್ತಿರುವ ಸಿದ್ಧಾರ್ಥ್ ಅವನ ಭುಜವನ್ನು ಸಾಕ್ಷಿ ಗಟ್ಟಿಯಾಗಿ ಹಿಡಿದುಕೊಳ್ಳುವುದು ನೋಡಿ ಭಯಪಡುತ್ತಿದ್ದಾಳೆ ಅಂತ ಅರ್ಥವಾಗಿ ಸ್ಪೀಡ್ ಕಡಿಮೆ ಮಾಡಿದನು. ಅಲ್ಲಿಯ ತನಕ ಭಯದಿಂದ ಕುಳಿತುಕೊಂಡಿದ್ದ ಸಾಕ್ಷಿ ಈಗ ಹಾಯಾಗಿ ಉಸಿರು ಎಳೆದುಕೊಂಡಳು. ಇಬ್ಬರು ಜೊತೆಯಾಗಿ ಪ್ರಯಾಣ ಮಾಡುತ್ತಿದ್ದರೂ ಬೆರೆಯದ ಅವರ ಮನಸ್ಸುಗಳಿಂದ ಈ ಪ್ರಯಾಣ ಇಬ್ಬರಿಗೂ ಮುಜುಗರದಿಂದಲೇ ಇದೆ. ಆಕಾಶವೆಲ್ಲ ಮೋಡಗಳಿಂದ ತುಂಬಿ ಹೋಗಿ ತಣ್ಣನೆಯ ಗಾಳಿ ಅವರ ದೇಹಗಳನ್ನು ತಾಕುತ್ತಾ ಕ್ಲೈಮೇಟ್ ತುಂಬ ಆಹ್ಲಾದಕರವಾಗಿದೆ. ಆದರೆ ಅದನ್ಯಾವುದನ್ನು ಅನುಭವಿಸುವ ಮೂಡ್ನಲ್ಲಿ ಇಬ್ಬರೂ ಇಲ್ಲ. ಫಾರ್ಮ್ ಹೌಸ್ಗೆ ಹೋಗುವ ತನಕ ಇಬ್ಬರ ಮಧ್ಯೆ ಮೌನ. ಫಾರ್ಮ್ ಹೌಸ್ ಒಳಗೆ ಬೈಕ್ ಪಾರ್ಕ್ ಮಾಡಿ ಒಳಗಡೆಗೆ ನಡೆಯುತ್ತಿದ್ದರೆ ಸುತ್ತಲೂ ನೋಡುತ್ತಾ ಅವನ ಹಿಂದೆಯೇ ನಡೆಯುತ್ತಿದ್ದಾಳೆ ಸಾಕ್ಷಿ. ಎಂಟ್ರೆನ್ಸ್ ಗೇಟ್ನಿಂದ ಒಳಗಡೆಗೆ ಹೋಗುವ ದಾರಿ ಪೂರ್ತಿ ಎರಡೂ ಕಡೆ ಸುಂದರವಾಗಿರುವ ಬಣ್ಣ ಬಣ್ಣದ ವಿಧವಿಧವಾದ ಹೂಗಿಡಗಳು. ಅತ್ಯಾಧುನಿಕ ತಂತ್ರಜ್ಞಾನದಿಂದ ಅದ್ಭುತವಾಗಿ ಕಟ್ಟಿರುವ ಫಾರ್ಮ್ ಹೌಸ್. ಸುತ್ತಲೂ 4 ಕಡೆ ದಟ್ಟವಾಗಿ ಬೆಳೆದಿರುವ ಮರಗಳು. ತುಂಬ ಆಹ್ಲಾದಕರವಾಗಿದೆ ಅಲ್ಲಿನ ವಾತಾವರಣ. ಸಾಕ್ಷಿ ದಿಗ್ಭ್ರಮೆಗೊಂಡು ಸುತ್ತಲೂ ನೋಡುತ್ತಾ ನಿಧಾನವಾಗಿ ಹೋಗುತ್ತಿದ್ದರೆ ತುಂಬಾ ಮುಂದೆ ಹೊರಟು ಹೋಗಿದ್ದ ಸಿದ್ಧಾರ್ಥ್ ಹಿಂದೆ ತಿರುಗಿ ಸೊಂಟದ ಮೇಲೆ ಕೈಯಿಟ್ಟು ನೋಡುತ್ತಿದ್ದಾನೆ. ತಟ್ಟನೆ ಅವನ ಕಡೆ ನೋಡಿ, ದೇವರೇ, ಇವರು ಆಗಲೇ ಅಲ್ಲಿಗೆ ಹೊರಟು ಬಿಟ್ರಾ ಎಂದು ತಲೆ ಬಗ್ಗಿಸಿ ವೇಗವಾಗಿ ನಡೆದಳು. ಚಿಕ್ಕಯಜಮಾನ್ರೇ, ಚೆನ್ನಾಗಿದ್ದೀರಾ? ಗಿಡಗಳಿಗೆ ನೀರು ಹಾಕುತ್ತಿರುವ ರಾಧಮ್ಮ ಸುಬ್ಬಯ್ಯ ಎದುರಿಗೆ ಬಂದರು. ಹಾಂ, ಚೆನ್ನಾಗಿದ್ದೀನಿ ಸುಬ್ಬಯ್ಯ. ಯಜಮಾನ್ರೇ, ಈ ಅಮ್ಮನವರು ಯಾರಪ್ಪ? ಸಿದ್ಧಾರ್ಥ್ ಪಕ್ಕದಲ್ಲಿ ನಿಂತುಕೊಂಡಿರುವ ಸಾಕ್ಷಿಯನ್ನು ದಿಟ್ಟಿಸಿ ನೋಡುತ್ತಾ ಕೇಳಿದಳು ರಾಧಮ್ಮ. ಆಕೆ ನನ್ನ ಹೆಂಡತಿ ಸಾಕ್ಷಿ. ಮೊಟ್ಟ ಮೊದಲ ಬಾರಿಗೆ ಅವನಿಗೆ ಹೆಂಡತಿ ಎಂದು ಹೇಳುತ್ತಿರುವುದು ಹೊಸದಾಗಿ ಅನಿಸಿತು. ಹೌದಾ ಚಿಕ್ಕಯಜಮಾನ್ರೇ, ನಿಮಗೆ ಮದುವೆಯಾಗಿದೆಯಾ? ಅಮ್ಮನವರು ಗೊಂಬೆಯಂತೆ ಇದ್ದಾರೆ. ನಿಮ್ಮಿಬ್ಬರದು ತುಂಬ ಸುಂದರವಾದ ಜೋಡಿ ಎಂದಳು ರಾಧಮ್ಮ. ಸಿದ್ಧಾರ್ಥ್ ಮುಜುಗರದಿಂದ ನಕ್ಕು, ಈಕೆಗೆ ನಮ್ಮ ಫಾರ್ಮ್ ಹೌಸ್ ನೋಡಿಸೋಣ ಅಂತ ಕರೆದುಕೊಂಡು ಬಂದೆ. ನೀವು ಕೆಲಸ ನೋಡಿಕೊಳ್ಳಿ, ನಾವು ಒಳಗಡೆಗೆ ಹೋಗ್ತೀವಿ ಎಂದನು. ಸರಿ ಯಜಮಾನ್ರೇ ಎಂದು ಅವರ ಕೆಲಸದಲ್ಲಿ ಮುಳುಗಿ ಹೋದರು. ಸಾಕ್ಷಿ ಕಡೆ ನೋಡಿ ಬಾ ಎನ್ನುವ ಥರ ಸನ್ನೆ ಮಾಡಿದನು. ಸಾಕ್ಷಿ ಮೌನವಾಗಿ ಅವನ ಜೊತೆ ಮುಂದೆ ಸಾಗಿದಳು. ನಡೆಯುತ್ತಾ ಸಾಕ್ಷಿ ಕಡೆ ನೋಡಿದನು. ರಾತ್ರಿಯೆಲ್ಲ ಹತ್ತು ಸುಸ್ತಾಗಿ ಮಲಗಿಕೊಂಡಿರುವುದು ನೆನಪಿಗೆ ಬಂದು ಏನೋ ಒಂಥರ ಅನಿಸಿತು. ಪ್ರೀತಿಸಿದ ಹುಡುಗಿಯನ್ನು ಹಸೆಮಣೆಯ ಮೇಲೆ ಬಿಟ್ಟು ಹೋಗಿದ್ದು ವಿಜಯ್ ಮಾಡಿದ ತಪ್ಪಾದರೆ, ಬೇರೆ ಹುಡುಗಿಯನ್ನು ಪ್ರೀತಿಸಿ ಡ್ಯಾಡ್ ಬಲವಂತದಿಂದ ಇಷ್ಟವಿಲ್ಲದೆ ಮದುವೆ ಮಾಡಿಕೊಂಡಿದ್ದು ನಾನು ಮಾಡಿದ ತಪ್ಪು. ನಾವು ಮಾಡಿದ ತಪ್ಪುಗಳಿಂದ ಈಕೆ ವೇದನೆಯಿಂದ ಕುಗ್ಗಿ ಹೋಗುತ್ತಿದ್ದಾಳೆ. ಇದು ಕರೆಕ್ಟ್ ಅಲ್ಲ. ಅಭಿಗೆ ಅವಳೊಂದಿಗೆ ಮಾತನಾಡುವುದು, ಅವಳೊಂದಿಗೆ ನಡೆಯುವುದು ಇಷ್ಟವಿಲ್ಲದಿದ್ದರೂ ಸಾಕ್ಷಿ ಮನಸ್ಸನ್ನು
ಸ್ವಲ್ಪ ಮಟ್ಟಿಗೆ ಆದರೂ ಹಗುರಗೊಳಿಸಬೇಕು ಅಂತ ಅನಿಸಿತು ಅವನ ಮನಸ್ಸಿಗೆ. ಜೋರಾಗಿ ಉಸಿರೆಳೆದುಕೊಂಡು ಸಾಕ್ಷಿ ಕಡೆಗೆ ನೋಡುತ್ತಾ, ಇವೆಲ್ಲವೂ ನಮ್ಮ ತೋಟಗಳೇ, 10 ಎಕರೆಗಳವರೆಗೆ ಇರುತ್ತದೆ. ಎಲ್ಲ ರೀತಿಯ ಹಣ್ಣುಗಳ ಜೊತೆಗೆ ತರಕಾರಿಗಳು ಬೆಳೆಯುತ್ತಿದ್ದಾರೆ. ರಾಧಮ್ಮ ಸುಬ್ಬಯ್ಯ ಇಲ್ಲೇ ಇದ್ದು ನೋಡಿಕೊಳ್ಳುತ್ತಾರೆ ಎಂದು ಸಿದ್ಧಾರ್ಥ್ ಹೇಳುತ್ತಾ ನಡೆಯುತ್ತಿದ್ದರೆ, ಅವನ ಜೊತೆ ಹೆಜ್ಜೆಗಳು ಹಾಕುತ್ತಾ ಸಪೋಟ, ಪಪ್ಪಾಯ, ಸ್ಟಾರ್ ಫ್ರೂಟ್ ಹೀಗೆ ಎಲ್ಲ ರೀತಿಯ ಹಣ್ಣುಗಳನ್ನು ತರಕಾರಿಗಳನ್ನು ಆಸಕ್ತಿಯಿಂದ ನೋಡುತ್ತಿದ್ದಾಳೆ ಸಾಕ್ಷಿ. ನಮ್ಮ ಮನೆಗೆ ಫ್ರೂಟ್ಸ್, ವೆಜಿಟೇಬಲ್ಸ್ ಎಲ್ಲ ಇಲ್ಲಿಂದಲೇ ತೆಗೆದುಕೊಂಡು ಬರುತ್ತಾರೆ, ಆರ್ಗ್ಯಾನಿಕ್ ಎಂದನು ಸಾಕ್ಷಿ ಕಡೆ ನೋಡುತ್ತಾ. ಸಣ್ಣದಾಗಿ ಸ್ಮೈಲ್ ಕೊಟ್ಟಳು. ಸಿದ್ಧಾರ್ಥ್ ತಕ್ಷಣ ತಲೆ ತಿರುಗಿಸಿ, ಈ ತೋಟವನ್ನೆಲ್ಲ ಸುತ್ತಾಡಬೇಕು ಅಂದ್ರೆ ಕಾಲುಗಳು ನೋವು ಬರುತ್ತವೆ, ನಡಿ ಹೋಗೋಣ ಎಂದನು ಮುಂದಕ್ಕೆ ನಡೆಯುತ್ತಾ. ಸಾಕ್ಷಿ ಮುಂದಕ್ಕೆ ಬರದೇ ಇದ್ದಿದ್ದರಿಂದ ಹಿಂದಕ್ಕೆ ತಿರುಗಿ ನೋಡಿದನು. ಸಾಕ್ಷಿ ದೃಷ್ಟಿ ಎಲ್ಲೋ ಇದೆ. ಅವಳು ನೋಡುವ ಕಡೆ ನೋಡಿದನು. ಮರದ ಮೇಲಿರುವ ಸೀಬೆ ಹಣ್ಣುಗಳನ್ನು ನೋಡುತ್ತಿದ್ದಾಳೆ. ನೋಡುವುದೇ ಅಲ್ಲ, ಕಿತ್ಕೋಬಹುದು ಕೂಡ ಎಂದನು ಸಿದ್ಧಾರ್ಥ್ ಹತ್ತಿರಕ್ಕೆ ಬಂದು. ಸಾಕ್ಷಿ ಬೆಚ್ಚಿ ಬಿದ್ದು, ಅದೇನೂ ಇಲ್ಲ, ಸುಮ್ಮನೆ ನೋಡ್ತಿದ್ದೆ ಎಂದಳು. ಸಿದ್ಧಾರ್ಥ್ ಮರವನ್ನು ಹತ್ತಿ 2 ಸೀಬೆ ಹಣ್ಣನ್ನು ಕಿತ್ತು ಸಾಕ್ಷಿಗೆ ಒಂದು ಕೊಟ್ಟು ತಾನು ಒಂದು ತಿಂದನು. ಸಿದ್ಧಾರ್ಥ್ ಮಾಡಿದ್ದು ಸಣ್ಣ ಕೆಲಸವಾದರೂ ಸಾಕ್ಷಿ ಮನಸ್ಸಿಗೆ ತುಂಬಾ ಸಂತೋಷ ಅನಿಸಿತು. ಸಾಕ್ಷಿ ಹಾಗೇ ನೋಡುತ್ತಿದ್ದರೆ, ತಿನ್ನು, ತುಂಬಾ ಟೇಸ್ಟ್ ಆಗಿ ಇರುತ್ತದೆ ಎಂದನು. ಸಾಕ್ಷಿ ತಲೆಯಾಡಿಸಿ ಸೀಬೆ ಹಣ್ಣನ್ನು ತಿನ್ನುತ್ತಾ ಸಿದ್ಧಾರ್ಥ್ ಜೊತೆ ಹೊರಟಳು. ರಾಧಮ್ಮ, ಸ್ಟ್ರಾಂಗ್ ಕಾಫಿ ಇಡು, ಮೇಲೆ ಎಲ್ಲ ನೋಡಿ ಬರ್ತೀವಿ, ಫಾರ್ಮ್ ಹೌಸ್ನೊಳಕ್ಕೆ ಬರುತ್ತಾ ಹೇಳಿದನು ಸಿದ್ಧಾರ್ಥ್. ಆಯ್ತು ಚಿಕ್ಕ ಯಜಮಾನ್ರೆ. ಕಿಚನ್ನೊಳಕ್ಕೆ ಬಂದಳು ರಾಧಮ್ಮ. ವಿಶಾಲವಾದ ಬೆಡ್ರೂಮ್ಗಳು, ಮಿನಿ ಬಾರ್, ಮೀಟಿಂಗ್ಗೋಸ್ಕರ ಒಂದು ಮಿನಿ ಹಾಗೂ ಒಂದು ದೊಡ್ಡ ಹಾಲ್ ಇರುವ 3 ಅಂತಸ್ತುಗಳ ಹೌಸ್ನಲ್ಲಿ ಜಿಮ್ ಮಾಡುವುದಕ್ಕೆ ಸಹ ಅನುಕೂಲವಿದೆ. ತಿಂಗಳಲ್ಲಿ 1 ಬಾರಿಯಾದರೂ ಫ್ಯಾಮಿಲಿ ಎಲ್ಲ ಇಲ್ಲಿಗೆ ಬಂದು 2 ಡೇಸ್ ಹಾಯಾಗಿ ಇಲ್ಲೇ ಸ್ಟೇ ಮಾಡ್ತೀವಿ ಎಂದನು. ಸಿದ್ಧಾರ್ಥ್ ಹೇಳುತ್ತಿದ್ದರೆ ಅವನನ್ನೇ ನೋಡುತ್ತಿದ್ದಾಳೆ ಸಾಕ್ಷಿ. ಸಿದ್ಧಾರ್ಥ್ ತನ್ನ ಕಡೆ ನೋಡಿದ್ದರಿಂದ ತಕ್ಷಣ ತಲೆ ತಿರುಗಿಸಿದಳು. ಮೇಲೆ ಎಲ್ಲ ನೋಡಿ ಕೆಳಗಡೆಗೆ ಬರುವಷ್ಟರಲ್ಲಿ ರಾಧಮ್ಮ ಕಾಫಿ ಕಪ್ಗಳ ಜೊತೆ ರೆಡಿಯಾಗಿದ್ದಳು. ಕಾಫಿ ಕುಡಿದು ಮನೆಗೆ ಹಿಂದಿರುಗಿದರು. ಸಿದ್ಧಾರ್ಥ್ ತನ್ನ ಜೊತೆ ಕೋಪವಾಗಿ ಅಲ್ಲದೆ ಮಾಮೂಲಿಯಾಗಿ ಮಾತನಾಡುತ್ತಿದ್ದರೆ ಸಾಕ್ಷಿಗೆ ಸ್ವಲ್ಪ ಬೆಟರ್ ಆಗಿ ಅನಿಸಿತು. 40 ನಿಮಿಷಕ್ಕೆ ಮನೆಗೆ ಸೇರಿಕೊಂಡರು. ಸಿದ್ಧಾರ್ಥ್ ಫಾಸ್ಟ್ ಆಗಿ ಮೇಲಕ್ಕೆ ಹೊರಟನು. ಹಾಲ್ನಲ್ಲಿ ಕುಳಿತುಕೊಂಡು ತನ್ನನ್ನೇ ಗುರಾಯಿಸಿಕೊಂಡು ನೋಡುತ್ತಿರುವ ಸುಮಿತ್ರಾ ನೋಟವನ್ನು ತಪ್ಪಿಸಿಕೊಂಡು ಮೇಲಕ್ಕೆ ಹೊರಟು ಹೋದಳು ಸಾಕ್ಷಿ. ಅರ್ಜೆಂಟಾಗಿ ಈ ಸೀರೆ ಬಿಚ್ಚಿಬಿಡಬೇಕು. ಆದರೆ ಮತ್ತೆ ಸೀರೆ ಯಾರು ಉಡಿಸುತ್ತಾರೆ? ಅಮ್ಮ ಏನೋ ಪ್ರತಿದಿನ ಸೀರೆನೇ ಉಟ್ಕೋ ಅಂದ್ಲು. ಈಗ ಹೇಗೆ? ಇವತ್ತು ಏನಾದರೂ ಮಾಡಿ ಸೀರೆ ಉಟ್ಟುಕೊಳ್ಳುವುದನ್ನು ಕಲಿಯಲೇಬೇಕು ಅಂತ ಅಂದುಕೊಳ್ಳುತ್ತಾ ರೂಮಿನೊಳಕ್ಕೆ ಹೋದಳು. ಸಿದ್ಧಾರ್ಥ್ ಫ್ರೆಶ್ ಆಗಿ ಲ್ಯಾಪ್ಟಾಪ್ ಮುಂದೆ ಹಾಕಿಕೊಂಡು ಕುಳಿತುಕೊಂಡಿದ್ದಾನೆ. ಸಂಡೇನೂ ಆಫೀಸ್ ಕೆಲಸನೇನಾ ಅಂತ ಅಂದುಕೊಂಡು ಸಣ್ಣದಾಗಿ ನಿಟ್ಟುಸಿರು ಬಿಟ್ಟಳು. ಹೌದು, ಆಫೀಸ್ ಅಂದಿದ ತಕ್ಷಣ ನೆನಪಿಗೆ ಬಂತು. ನಾನು ಆಫೀಸಿಗೆ ಹೋಗ್ತೀನಿ ಅಂತ ಹೇಳ್ಬೇಕಾ? ಅಮ್ಮೋ, ಈಗಲೇ ಬೇಡ ಬಿಡು, ಪ್ರೆಸ್ಟೇಷನ್ನಲ್ಲಿ ಬೇಡ ಅಂತಾನೆ. ನಿಧಾನವಾಗಿ ಹೇಳೋಣ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಫ್ರೆಶ್ ಆಗಿ ಕೆಳಗಡೆಗೆ ಹೋದಳು. ಸುಧಾ ಅಡುಗೆ ಮಾಡುತ್ತಿದ್ದರೆ ಪಕ್ಕದಲ್ಲೇ ನಿಂತುಕೊಂಡು ನೋಡುತ್ತಿದ್ದಾಳೆ. ಈ 2 ದಿನ ನಾನು ಮಾಡ್ತೀನಿ, ನೀನು ನೋಡ್ತಾ ಇರು, ನಂತರ ನೀನು ಮಾಡ್ತಿದ್ರೆ ನಾನು ನೋಡ್ತಾ ಇರ್ತೀನಿ ಎಂದಳು ಸುಧಾ ನಗುತ್ತಾ. ಸರಿಯತ್ತೆ. ಅದು ಸರಿ, ಫಾರ್ಮ್ ಹೌಸ್ಗೆ ಹೋಗಿ ಬಂದ್ರಿ ಅಲ್ವಾ? ನೀನು ನಿಮ್ಮ ಯಜಮಾನ್ರು ಏನಾದರೂ ಮಾತಾಡ್ಕೊಂಡ್ರಾ, ಇಲ್ಲ ಅಂದರೆ ಸೈಲೆಂಟಾಗಿ ಇದ್ದುಬಿಟ್ರಾ ಎಂದು ಕೇಳಿದಳು ಸುಧಾ ಸಾಕ್ಷಿಯನ್ನೇ ನೋಡುತ್ತಾ. ಅಂದರೆ ಸ್ವಲ್ಪ ಸ್ವಲ್ಪ ಮಾತನಾಡ್ಕೊಂಡೆವು ಎಂದಳು ನಿಧಾನವಾಗಿ. ಸರಿ ಹೋಗಿದೆ. ನಿಮ್ಮಮ್ಮ ಏನೋ ನೀನು ಬಹಳ ತುಂಟೆ ಅಂತ ಹೇಳಿದ್ರು, ಮತ್ತೆ ನೀನು ನೋಡಿದ್ರೆ ತುಂಬ ಸೈಲೆಂಟಾಗಿ ಇದ್ದೀಯಾ. ಈಗಾದರೆ ನಮ್ಮ ಸಿದ್ಧಾರ್ಥ್ ಮನಸ್ಸು ಯಾವಾಗ ಗೆದ್ಕೊಳ್ತೀಯಾ? ಸಾಕ್ಷಿ ಉಗುರುಗಳನ್ನು ಕಚ್ಚುತ್ತಾ ಮೌನವಾಗಿ ನೋಡುತ್ತಿದ್ದಾಳೆ. ಡಿನ್ನರ್ ರೆಡಿ ಆಗ್ತಿದೆ, ಉಗುರುಗಳನ್ನು ತಿನ್ಬಿಡ್ಬೇಡ ಎಂದಳು ಸುಧಾ ನಗುತ್ತಾ. ಸಾಕ್ಷಿ ಸಣ್ಣದಾಗಿ ನಕ್ಕಳು. ನೋಡು, ನಕ್ಕರೆ ಎಷ್ಟು ಕ್ಯೂಟಾಗಿದೆಯಾ. ನಮ್ಮ ಸಿದ್ಧಾರ್ಥ್ ಮುಂದೆ ಇದೇ ರೀತಿ ನಗು, ಯಾಕೆ ಬೀಳೋದಿಲ್ವೋ ನಾನು ನೋಡ್ತೀನಿ ಎಂದು ಹೇಳುತ್ತಿದ್ದರೆ, ಏನು ಚಿಕ್ಕಮ್ಮ, ನನ್ನ ಬಗ್ಗೆ ಏನೋ ಹೇಳ್ತಿದೀಯಾ?
ಕಿಚನ್ ಒಳಕ್ಕೆ ಬರುತ್ತಾ ಕೇಳಿದನು ಸಿದ್ಧಾರ್ಥ್. ನಿನ್ನನ್ನು ಯಾವ ರೀತಿ ಬೀಳಿಸಬೇಕು ಅಂತ ನಿನ್ನ ಹೆಂಡತಿಗೆ ಕಲಿಸುತ್ತಿದ್ದೇನೆ ಎಂದಳು. ಸುಧಾ ಮಾತುಗಳಿಗೆ ಅವಕ್ಕಾದ ಸಾಕ್ಷಿ ಗಾಬರಿಯಿಂದ ಸಿದ್ಧಾರ್ಥ್ ಕಡೆ ನೋಡಿದಳು. ಸಿದ್ಧಾರ್ಥ್ ಸಾಕ್ಷಿ ಕಡೆ ಒಂದು ಲುಕ್ ಕೊಟ್ಟು ಕ್ವೆಶ್ಚನ್ ಮಾರ್ಕ್ ಪೇಸ್ನಿಂದ ಸುಧಾ ಕಡೆ ನೋಡಿದನು. ಸುಧಾ ಜೋರಾಗಿ ನಕ್ಕು, ಏನಿಲ್ಲ ಸಿದ್ಧಾರ್ಥ್, ನಿನಗೆ ಇಷ್ಟವಾದ ಅಡುಗೆಗಳು ಕೇಳಿದ್ರೆ ಕಲಿಸುತ್ತೇನೆ ಅಂತ ಹೇಳ್ತಿದ್ದೀನಿ ಎಂದಳು. ಅಮ್ಮಯ್ಯ ಅಂತ ಉಸಿರೆಳೆದುಕೊಂಡಳು ಸಾಕ್ಷಿ. ಓಹೋ ಹಾಗಾ, ಇವತ್ತೇನು ಸ್ಪೆಷಲ್? ಸ್ಟವ್ ಮೇಲೆ ಇರುವ ಅಡುಗೆಗಳನ್ನು ನೋಡುತ್ತಾ ಕೇಳಿದನು. ಸಂಡೇ ಅಲ್ವಾ, ಮಟನ್ ಬಿರಿಯಾನಿ, ಚಿಕನ್ ಫ್ರೈ, ಪ್ರಾನ್ಸ್ ಫ್ರೈ ಮಾಡ್ತಿದ್ದೀನಿ, ಇನ್ನೇನು ಮುಗಿತಾ ಬಂದಿದೆ ಎಂದಳು ಸುಧಾ. ಆಯಿತು ಚಿಕ್ಕಮ್ಮ ಎಂದು ಅಲ್ಲಿಂದ ಹೊರಟು ಹೋದನು. ಏನು ಅತ್ತೆ ನೀವು ಅವರ ಮುಂದೆ ನನ್ನನ್ನು ಬುಕ್ ಮಾಡ್ತಿದ್ದೀರಾ ಎಂದಳು ಸಾಕ್ಷಿ ದೀನಳಾಗಿ ಮುಖ ಇಟ್ಟು. ಬುಕ್ ಮಾಡಿದ್ರೆ ಏನು, ನಿಮ್ಮ ಯಜಮಾನ್ರೇ ಅಲ್ವಾ, ಯಾವತ್ತಿಗಾದರೂ ನಿನಗೆ ಬೀಳಬೇಕಾಗಿರುವುದೇ ಅಲ್ವಾ? ನಿಜ ಅಲ್ವಾ ಎಂದು ಸುಧಾ ಹೇಳುತ್ತಿದ್ದರೆ, ಹೌದು ಇಲ್ಲ ಅನ್ನುವ ಥರ ತಲೆಯನ್ನು ನೇರವಾಗಿ ಅಡ್ಡಲಾಗಿ ಅಡ್ಡದಿಡ್ಡವಾಗಿ ಅಲ್ಲಾಡಿಸುತ್ತಿರುವ ಸಾಕ್ಷಿಯನ್ನು ನೋಡಿ ನಗುತ್ತಾ ಅಡುಗೆ ಮಾಡುತ್ತಿದ್ದಾಳೆ ಸುಧಾ. ಏನ್ ಬೀಳುವುದೋ ಏನೋ ಎಂದು ಭಾರವಾಗಿ ನಿಟ್ಟುಸಿರು ಬಿಡುತ್ತಾ ಸುಧಾ ಮಾಡುತ್ತಿರುವ ಅಡುಗೆಗಳನ್ನು ಗಮನಿಸುತ್ತಿದ್ದಾಳೆ ಸಾಕ್ಷಿ. ಅತ್ತೆ ಎಂದು ಕೂಗುತ್ತಾ ಓಡಿ ಬಂದು ಸುಶೀಲಳನ್ನ ಹಗ್ ಮಾಡಿಕೊಂಡಳು ರಾಗಿಣಿ. ಏನಮ್ಮ ಸುಶೀಲಾ, ಹೇಗಿದ್ದೀಯಾ ಎಂದು ಮನೆಯೊಳಗಡೆ ಬರುತ್ತಾ ಕೇಳಿದನು ಮೋಹನ್. ಚೆನ್ನಾಗಿದ್ದೀನಿ ಅಣ್ಣ, ಬನ್ನಿ ಕುತ್ಕೊಳ್ಳಿ. ಸಾಕ್ಷಿ ಅತ್ತೆ ಮನೆಗೆ ಹೋಗಿ ಬಂದ್ರಾ? ಹೇಗಿದೆ ಅಲ್ಲೆಲ್ಲ? ನಿಮ್ಮ ಅತ್ತಿಗೆ ಆರೋಗ್ಯ ಚೆನ್ನಾಗಿದ್ದಿದ್ದರೆ ನಾವು ಕೂಡ ನಿಮ್ಮ ಜೊತೆ ಬರ್ತಿದ್ವಿ ಎಂದನು ಬೇಸರದಿಂದ. ಪರವಾಗಿಲ್ಲ ಅಣ್ಣ, ಸಾಕ್ಷಿಗೆ ಒಳ್ಳೆಯ ಕುಟುಂಬನೇ ಸಿಕ್ಕಿದೆ. ಮನಸ್ಸಿನಲ್ಲಿ ಏನೂ ಇಟ್ಟುಕೊಳ್ಳದೆ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ. ಆ ಮನೆಯಲ್ಲಿ ಸಾಕ್ಷಿ ಸಂತೋಷವಾಗಿಯೇ ಇರ್ತಾಳೆ ಅಂತ ಅನಿಸುತ್ತಿದೆ. ನೋಡಬೇಕು ಎಂದಳು ಆಲೋಚಿಸುತ್ತಾ. ಅತ್ತೆ, ಭಾವ ಎಲ್ಲಿ? ರೂಮ್ನಲ್ಲಿ ಇದ್ದಾನೆ ಕಣೆ. ಸುಶೀಲಾ ಹೇಳುವುದೇ ತಡ. ಓಡುತ್ತಾ ಆಕಾಶ್ ರೂಮಿನೊಳಕ್ಕೆ ಹೋದಳು ರಾಗಿಣಿ. ನೀ ಚಂದ, ನೀ ನಗು ಚಂದ ಎಂದು ಒಂದು ಫೀಲ್ನಲ್ಲಿ ಹಾಡನ್ನು ಹಾಡುತ್ತಾ ಮಿರರ್ನಲ್ಲಿ ಕ್ರಾಪ್ ಸೆಟ್ ಮಾಡಿಕೊಂಡು ಸ್ಪ್ರೇ ಹೊಡೆದುಕೊಳ್ಳುತ್ತಿರುವ ಆಕಾಶ್ನನ್ನು ತಿನ್ನುವ ಥರ ನೋಡುತ್ತಾ ಹಿಂದೆಯಿಂದ ಹಗ್ ಮಾಡಿಕೊಂಡಳು ರಾಗಿಣಿ. ಬೆಚ್ಚಿ ಬಿದ್ದು ಹಿಂದಕ್ಕೆ ನೋಡಿದನು ಆಕಾಶ್. ನಿಜವಾಗ್ಲೂ ಚೆನ್ನಾಗಿರುತ್ತಾ ಬಾವ ಎಂದು ಮತ್ತಾಗಿ ಹೇಳುತ್ತಿರುವ ರಾಗಿಣಿಯನ್ನು ಬೇಸರದಿಂದ ನೋಡುತ್ತಾ, ಅಂದುಕೊಂಡೆ ನೀನೇ ಅಂತ, ಬಿಡೆ ಎಂದು ರಾಗಿಣಿ ಕೈಗಳನ್ನು ಬಿಡಿಸುತ್ತಿದ್ದರೆ ಮತ್ತೆ ಹಿಡಿದುಕೊಂಡಳು ರಾಗಿಣಿ. ರಾಗಿಣಿ, ಹುಚ್ಚುಚ್ಚಾಗಿ ಬಿಹೇವ್ ಮಾಡಬೇಡ. ಬಲವಂತವಾಗಿ ಅವಳ ಕೈಗಳನ್ನು ಬಿಡಿಸಿ ಅವಳಿಂದ ದೂರ ಸರಿದನು. ನನ್ನ ರೂಮಿನೊಳಕ್ಕೆ ಡೈರೆಕ್ಟಾಗಿ ಬರಬೇಡ ಅಂತ ಎಷ್ಟು ಬಾರಿ ಹೇಳಿದ್ದೇನೆ ನಿನಗೆ? ಬಾವಿ ಹೆಂಡ್ತೀನೇ ಅಲ್ವಾ, ಬಂದ್ರೆ ಏನು ಬಾವ ಎಂದಳು ಹತ್ತಿರಕ್ಕೆ ಜರುಗುತ್ತಾ. ರಾಗಿಣಿ, ನಿನಗೆ ಎಷ್ಟು ಬಾರಿ ಹೇಳಿದ್ದೇನೆ ನಿನ್ನ ಮೇಲೆ ನನಗೆ ಆ ರೀತಿ ಫೀಲಿಂಗ್ ಇಲ್ಲ ಅಂತ? ಯಾರನ್ನಾದರೂ ಪ್ರೀತಿಸುತ್ತಿದ್ದೀಯಾ? ನೋಟದಿಂದಲೇ ಬಾಣಗಳನ್ನು ಚುಚ್ಚುತ್ತಾ ಕೇಳಿದಳು. ಪ್ರೀತಿನೂ ಇಲ್ಲ, ಪ್ರೇಮನೂ ಇಲ್ಲ, ಆದರೆ ನಿನ್ನನ್ನು ಮದುವೆಯಾಗುವ ಉದ್ದೇಶ ಅಂತೂ ಇಲ್ಲ. ನನಗೆ ಸಾಕ್ಷಿ ಎಷ್ಟೋ ನೀನೂ ಅಷ್ಟೇ ಎಂದನು ಕೋಪವಾಗಿ. ಸಾಕು ನಿಲ್ಲಿಸು ಬಾವ, ನೀನು ಏನೇ ಹೇಳಿದ್ರೂ ನಾನು ಕೇಳುವುದಿಲ್ಲ. ಈ ಜನ್ಮಕ್ಕೆ ನಾನೇ ನಿನ್ನ ಹೆಂಡತಿ, ನೀನು ಫಿಕ್ಸ್ ಆಗಿಬಿಡು, ನಿನ್ನನ್ನು ನಾನು ಬಿಡುವುದಿಲ್ಲ ಎಂದು ಉಕ್ರೋಷದಿಂದ ಹೇಳಿ ಅಲ್ಲಿಂದ ಹೊರಟು ಹೋದಳು. ಛೆ, ಒಳ್ಳೆ ಪಾರ್ಟಿ ಮೂಡ್ನಲ್ಲಿ ಇರುವ ಮೈಂಡನ್ನು ಪೂರ್ತಿ ಡಿಸ್ಟರ್ಬ್ ಮಾಡಿ ಬಿಸಾಕಿದಳು, ಮೆಂಟಲ್ ಎಂದು ಬೈದುಕೊಳ್ಳುತ್ತಾ ರೂಮಿನಿಂದ ಹೊರಗಡೆಗೆ ಬಂದನು ಆಕಾಶ್. ಹಾಲ್ನಲ್ಲಿ ಇರುವ ಮೋಹನ್ ರವರನ್ನು ನೋಡಿ, ಹಾಯ್ ಮಾವ, ಅತ್ತೆ ಆರೋಗ್ಯ ಹೇಗಿದೆ ಎಂದು ಕೇಳಿದನು. ಚೆನ್ನಾಗೇ ಇದ್ದಾಳೆ ಕಣೋ. ರಾಗಿಣಿಯನ್ನು ಏನಂದೆ? ಅಳುತ್ತಾ ಹೊರಗಡೆಗೆ ಹೋದಳು. ಯಾವಾಗಲೂ ಇರೋ ಜಗಳನೇ ಮಾವ ಎಂದನು ಬೇಸರದಿಂದ. ಅವಳು ನಿನ್ನನ್ನು ಅಷ್ಟೊಂದು ಇಷ್ಟಪಡುತ್ತಿರಬೇಕಾದರೆ ಮಾಡಿಕೊಳ್ಳಬಹುದಲ್ವಾ? ಅಬ್ಬಾ ಪ್ಲೀಸ್ ಮಾವ, ನೀವು ಎಷ್ಟು ಬಾರಿ ಕೇಳಿದರೂ ನನ್ನ ಡಿಸಿಷನ್ ಬದಲಾಗುವುದಿಲ್ಲ. ಒಳ್ಳೆ ಹುಡುಗನನ್ನು ನೋಡಿ ಅವಳಿಗೆ ಮದುವೆ ಮಾಡಿಬಿಡಿ. ಅವಳಿಗೇನು ಕಡಿಮೆ, ನನಗಿಂತ ಒಳ್ಳೆಯವನು ಸಿಗ್ತಾನೆ. ಮತ್ತೆ ಈ ವಿಷಯದ ಬಗ್ಗೆ ನನ್ನ ಬಳಿ ಮಾತನಾಡಬೇಡಿ. ಫ್ರೆಂಡ್ ಬರ್ತ್ಡೇ ಇದೆ, ಹೋಗಿ ಬರ್ತೀನಿ ಮಾವ ಎಂದು ಹೇಳಿ ಹೊರಟನು. ಹೋಗುತ್ತಿರುವ ಆಕಾಶ್ನನ್ನು ನೋಡಿ ಸಣ್ಣದಾಗಿ ನಿಟ್ಟುಸಿರು ಬಿಟ್ಟರು ಮೋಹನ್ ರವರು. ಗಾರ್ಡನ್ನಲ್ಲಿ ಕಣ್ಣೀರಿನಿಂದ ಗುರಾಯಿಸಿಕೊಂಡು ನೋಡುತ್ತಿರುವ ರಾಗಿಣಿ ನೋಟದಿಂದ ತಪ್ಪಿಸಿಕೊಂಡು ಹೊರಗಡೆಗೆ ಹೊರಟು ಹೋದನು ಆಕಾಶ್.
ಊಟಗಳು ಮುಗಿದ ನಂತರ ತನ್ನ ರೂಮಿನಲ್ಲಿ ಸಾಕ್ಷಿಯನ್ನು ರೆಡಿ ಮಾಡುತ್ತಿದ್ದಾಳೆ ಸುಧಾ. ಅತ್ತೆ, ಇವತ್ತು ಕೂಡ ನನಗೆ ಇದೆಲ್ಲ ಒಂಥರ ಅನಿಸ್ತಿದೆ ಎಂದಳು. 3 ರಾತ್ರಿಗಳು ಇದೇ ರೀತಿ ಹೋಗಬೇಕು. ಸಾಂಪ್ರದಾಯ ಕಣ. ನಾನು ಸುಮ್ಮನಿದ್ದರೂ ನಿಮ್ಮ ಅತ್ತೆ ಸುಮ್ಮನಿರುವುದಿಲ್ಲ. ಹಾಲಿನ ಲೋಟ ಕೈಗೆ ಕೊಟ್ಟು ಹೋಗು ಎಂದಳು. ಸಾಕ್ಷಿ ಹಿಂಜರಿಯುತ್ತಿದ್ದರೆ ಹೊರಗೆ ಯಾರೂ ಇಲ್ಲ, ಎಲ್ಲರೂ ಟೆರೆಸ್ ಮೇಲಕ್ಕೆ ಹೋಗಿದ್ದಾರೆ, ಹೋಗು ಬೇಗ ಎಂದು ಅರ್ಜೆಂಟ್ ಮಾಡಿದ್ದರಿಂದ ಸಪ್ಪೆ ಮುಖ ಹಾಕಿಕೊಂಡು ರೂಮಿನೊಳಕ್ಕೆ ಹೋದಳು. ಸಿದ್ಧಾರ್ಥ್ ಬಾಲ್ಕನಿಯಲ್ಲಿ ನಿಂತುಕೊಂಡು ಫೋನ್ ಮಾತನಾಡುತ್ತಿದ್ದಾನೆ. ಗ್ಲಾಸ್ ಟೇಬಲ್ ಮೇಲೆ ಇಟ್ಟು ಕೆಳಗಡೆ ಬೆಡ್ಶೀಟ್ ಹಾಕುತ್ತಿರುವ ಸಾಕ್ಷಿ ಬೆಡ್ ಮೇಲೆ ಮಲ್ಕೋಬಹುದು ಎಂದ ಸಿದ್ಧಾರ್ಥ್ ಮಾತುಗಳಿಗೆ ತಲೆ ಎತ್ತಿ ನೋಡಿದಳು. ಕೆಳಗಡೆ ಕಂಫರ್ಟ್ ಇರುವುದಿಲ್ಲ, ಬೆಡ್ ಮೇಲೆ ಮಲ್ಕೋ ಎಂದು ಹೇಳಿ ವಾಶ್ರೂಮ್ನೊಳಕ್ಕೆ ಹೋದನು. ಅಮ್ಮಯ್ಯ ಅಂತ ಅಂದುಕೊಳ್ಳುತ್ತಾ ಬೆಡ್ ಮೇಲೆ ಒಂದು ಮೂಲೆಗೆ ಮಲಗಿಕೊಂಡು ಬೆಡ್ಶೀಟ್ ಹೊಚ್ಚಿಕೊಂಡಳು. ಸಾಕ್ಷಿ, ಎಲ್ಲ ಚೆನ್ನಾಗೇ ಇದೆ, ಆದರೆ ನಿದ್ದೆಯಲ್ಲಿ ಅವರ ಮೇಲೆ ಕೈಕಾಲು ಹಾಕಿದರೆ ಏನು ಪರಿಸ್ಥಿತಿ? ನಿದ್ದೆಯಲ್ಲಿ ಅಭಿ ಮೇಲೆ ಅಡ್ಡದಿಡ್ಡವಾಗಿ ಕೈಕಾಲು ಹಾಕಿರುವ ಥರ ಊಹಿಸಿಕೊಂಡು ತಕ್ಷಣ ಎದ್ದು ಕುಳಿತಳು. ಛೆ, ಗಟ್ಟಿಯಾಗಿ ತಲೆ ಹಲ್ಲಾಡಿಸಿ ಹಾಗೆ ಮಾಡಿದರೆ ನನ್ನನ್ನು ರೂಮಿನೊಳಕ್ಕೆ ಬರಲಿಸುವುದಿಲ್ಲ. ಮೈಮೇಲೆ ಪ್ರಜ್ಞೆ ಇದ್ದು ಮಲಗಿಕೊಳ್ಳಬೇಕು ಅಂತ ತನ್ನಲ್ಲಿ ತಾನೇ ಅಂದುಕೊಂಡು ವಾಶ್ರೂಮ್ ಡೋರ್ ಶಬ್ದ ಆಗಿದ ತಕ್ಷಣ ಪಟ್ಟೆಂದು ಬೆಡ್ ಮೇಲೆ ಮಲಗಿಕೊಂಡು ಕಣ್ಣು ಮುಚ್ಚಿಕೊಂಡು ನಿದ್ದೆ ನಟಿಸಿದಳು. ಸಿದ್ಧಾರ್ಥ್ ಬೆಡ್ ಮೇಲೆ ಮತ್ತೊಂದು ಕಡೆಗೆ ತಿರುಗಿ ಮಲಗಿಕೊಂಡನು. ಸಿದ್ಧಾರ್ಥ್ ಕಡೆ ತಿರುಗಿ ಒಂದು ಕಣ್ಣು ತೆರೆದು ನೋಡಿದಳು. ಮಲಗಿಕೊಂಡಿದ್ದಾನೆ. ಬೆಳಗ್ಗೆ ಅವರು ಜಿಮ್ಗೆ ಹೋಗಿದ ತಕ್ಷಣ ಸೀರೆ ಉಡುವುದನ್ನು ಪ್ರಾಕ್ಟೀಸ್ ಮಾಡಬೇಕು. ನಾಳೆ ನಾನೇ ಸೀರೆಯನ್ನು ಉಟ್ಕೋಬೇಕು. ಅದನ್ನು ನೋಡಿ ಸುಧಾ ಅತ್ತೆ ನನ್ನನ್ನು ಮೆಚ್ಚಿಕೊಳ್ಳಬೇಕು ಎಂದು ಪ್ರತಿಜ್ಞೆ ಮಾಡಿ ಫೋನಿನಲ್ಲಿ 6 ಗಂಟೆಗೆ ಅಲಾರಂ ಇಟ್ಟು ಫಿಲ್ಲೋ ಕೆಳಗಡೆ ಇಟ್ಟು ಮಲಗಿಕೊಂಡಳು. ಕಣ್ಣು ಮುಚ್ಚಿಕೊಂಡಳೆ ವಿನಃ ನಿದ್ದೆ ಬರುತ್ತಿಲ್ಲ. ಬೆಳಗ್ಗೆಯಿಂದ ಯಾವುದಾದರೊಂದು ಕೆಲಸದಲ್ಲಿ ಬ್ಯುಸಿಯಾಗಿ ಇರುತ್ತಾ ವಿಜಯ್ ಆಲೋಚನೆಗಳು ಬರದೆ ತನ್ನನ್ನು ತಾನು ತಡೆದುಕೊಂಡ ಸಾಕ್ಷಿಗೆ ರಾತ್ರಿ ಮಾತ್ರ ತುಂಬಾ ಕಷ್ಟ ಅನಿಸುತ್ತಿದೆ. ಎಷ್ಟು ಬೇಡ ಅಂದುಕೊಂಡರೂ ವಿಜಯ್ ಆಲೋಚನೆಗಳು ಅವಳ ಮನಸ್ಸಿನಲ್ಲಿ ಸುಳಿಯುತ್ತಿದ್ದರೆ ಬಲವಂತವಾಗಿ ದುಃಖವನ್ನು ತಡೆದುಕೊಂಡಳು. ಜೋರಾಗಿ ಉಸಿರೆಳೆದುಕೊಂಡು ತನ್ನ ಕೊರಳಲ್ಲಿ ಇರುವ ತಾಳಿಯನ್ನು ತೆಗೆದು ಕಣ್ಣುಗಳಿಗೆ ಹೊತ್ತಿಕೊಂಡು ಸಿದ್ಧಾರ್ಥ್ ಕಡೆ ತಿರುಗಿದಳು. ನಿದ್ದೆಯಲ್ಲೇ ಸೈಲೆಂಟ್ ಆಗಿ ಈ ಕಡೆ ತಿರುಗಿ ಮಲಗಿಕೊಂಡಿರುವ ಸಿದ್ಧಾರ್ಥ್ನನ್ನು ನೋಡುತ್ತಾ ನಿದ್ದೆಗೆ ಜಾರಿಕೊಂಡಳು. 6 ಗಂಟೆಗೆ ಅಲಾರಂ ಸೌಂಡ್ ಕೇಳಿಸಿ ಬೆಚ್ಚಿ ಬಿದ್ದು ಎದ್ದು ಅಲಾರಂ ಆಫ್ ಮಾಡಿದಳು. ಸಿದ್ಧಾರ್ಥ್ ಬೆಡ್ ಮೇಲೆ ಇಲ್ಲದೇ ಇದ್ದಿದ್ದರಿಂದ ಜಿಮ್ಗೆ ಹೋದಂಗಿದ್ದಾರೆ, ಅವರು ಬರುವಷ್ಟರಲ್ಲಿ ರೆಡಿ ಆಗಬೇಕು ಅಂತ ಅಂದುಕೊಂಡು ವಾಶ್ರೂಮ್ಗೆ ಹೋಗಿ ಸ್ನಾನ ಮಾಡಿ ಚೂಡಿದಾರ್ ಹಾಕಿಕೊಂಡು ಬಂದಳು. ಸಾಕ್ಷಿ ಆ ಕಡೆ ತಿರುಗಿ ಕಬೋರ್ಡ್ನಲ್ಲಿ ಇರುವ ತನ್ನ ಬ್ಯಾಗಿನಲ್ಲಿ ಸೀರೆಯನ್ನು ಎತ್ತಿಕೊಳ್ಳುತ್ತಿರಬೇಕಾದರೆ ರೂಮಿನೊಳಕ್ಕೆ ಬಂದ ಸಿದ್ಧಾರ್ಥ್ ಹ್ಯಾಂಗರ್ಗೆ ಇರುವ ಟವಲ್ ತೆಗೆದುಕೊಂಡು ಸ್ನಾನಕ್ಕೆ ಹೋದನು. ಸೀರೆ ಎತ್ತಿಕೊಳ್ಳುವುದರಲ್ಲಿ ಮಗ್ನಲಾಗಿರುವ ಸಾಕ್ಷಿ ಸಿದ್ಧಾರ್ಥ್ ರೂಮಿನೊಳಕ್ಕೆ ಬಂದಿದ್ದು ನೋಡಲಿಲ್ಲ. ಬಾಗಿಲು ಹಾಕಿ ಡ್ರೆಸ್ ತೆಗೆದು ಸ್ಕರ್ಟ್ ಬ್ಲೌಸ್ ಹಾಕಿಕೊಂಡು ಸುಧಾ ಸುಶೀಲಾ ತನಗೆ ಹೇಳಿಕೊಟ್ಟಿರುವ ಪ್ರಕಾರ ಸೀರೆ ಉಡುವುದಕ್ಕೆ ಪ್ರಯತ್ನಿಸುತ್ತಿದ್ದಾಳೆ. ಇದೊಂದು ಬಂದ್ ಸಾಯ್ತಿಲ್ಲ. ಸಾಕ್ಷಿ, ನಿನಗೆ ಎಷ್ಟು ಕಷ್ಟಗಳೇ ಅಂತ ತನ್ನಲ್ಲಿ ತಾನೇ ಅಂದುಕೊಳ್ಳುತ್ತಾ ಸೀರೆ ಉಡುತ್ತಿದ್ದಾಳೆ. ತನ್ನ ಕಷ್ಟಕ್ಕೆ ಪ್ರತಿಫಲವಾಗಿ ಸ್ವಲ್ಪ ಚೆನ್ನಾಗಿ ಉಟ್ಕೊಂಡಿದ್ದಾಳೆ. ಆದರೆ ಸೆರಗು ಸರಿಯಾಗಿ ಬರದೇ ಇದ್ದಿದ್ದರಿಂದ ಈ ಸೀರೆ ಪಕ್ಕ ಪರ್ಫೆಕ್ಟ್ ಆಗಿ ಬರುತ್ತದೆ ಅಂತ ಅಂದುಕೊಂಡು ಸೀರೆ ಫುಲ್ ಬಿಚ್ಚಾಕಿದಳು. ಸಾಕ್ಷಿ ಸೀರೆ ಫುಲ್ ಬಿಚ್ಚಾಕುವುದು, ಸಿದ್ಧಾರ್ಥ್ ವಾಶ್ರೂಮ್ನಿಂದ ಹೊರಗಡೆ ಬರುವುದು ಎರಡೂ ಒಂದೇ ಬಾರಿ ನಡೆದವು. ಸೊಂಟಕ್ಕೆ ಟವಲ್ ಸುತ್ತಿಕೊಂಡು ಮತ್ತೊಂದು ಟವಲ್ನಿಂದ ತಲೆ ಒರೆಸಿಕೊಂಡು ಬರುತ್ತಾ ಸಡನ್ ಆಗಿ ಸಾಕ್ಷಿಯನ್ನು ನೋಡಿ ಶಾಕ್ ಕೊಡದಂಗೆ ನಿಂತು ಬಿಟ್ಟನು ಸಿದ್ಧಾರ್ಥ್. ಸೀರೆ ಕೈಗೆ ತೆಗೆದುಕೊಂಡು ಶ್ರದ್ಧೆಯಿಂದ ಉಡುತ್ತಿದ್ದಾಳೆ ಸಾಕ್ಷಿ. ಬ್ಲೌಸ್ನಿಂದ ಸ್ವಲ್ಪ ಬಹಿರ್ಗತವಾಗಿರುವ ಅವಳ ಎತ್ತರದ ಎದೆ, ಇದೆಯಾ ಇಲ್ವಾ ಅನ್ನುವ ಥರ ಇರುವ ಸಣ್ಣನೆಯ ಸೊಂಟ, ಸೊಂಟದ ಮಧ್ಯದಲ್ಲಿ ಮುದ್ದಾಗಿರುವ ಹೊಕ್ಕಳು, ಅದಕ್ಕೆ ಹಿಂಚು ದೂರದಲ್ಲಿರುವ ಚಿಕ್ಕ ಹುಟ್ಟು ಮಚ್ಚೆ. ತನಗೇ ಗೊತ್ತಿಲ್ಲದಂತೆ ಸಿದ್ಧಾರ್ಥ್ ನೋಟ ಅಲ್ಲಿಯೇ ನಿಂತು ಹೋಯಿತು. ಸೆರಗು ಸೆಟ್ ಮಾಡಿಕೊಂಡು ಮೇಲಕ್ಕೆ ಹಾಕಿಕೊಳ್ಳುತ್ತಾ ಎದುರಿಗೆ ಇರುವ ಸಿದ್ಧಾರ್ಥ್ನನ್ನ ನೋಡಿ ಶಾಕಾದ ಸಾಕ್ಷಿ ಜೋರಾಗಿ ಕಿರ್ಚುತ್ತಿದ್ದರೆ ತಕ್ಷಣವೇ ಅಲರ್ಟ್ ಆದ ಸಿದ್ಧಾರ್ಥ್ ಫಾಸ್ಟ್ ಆಗಿ ಓಡಿ ಬಂದು ತನ್ನ ಕೈಯಿಂದ ಅವಳ ಬಾಯನ್ನು ಮುಚ್ಚಿದನು. ಸಿದ್ಧಾರ್ಥ್ ತನಗೆ ಅಷ್ಟೊಂದು ಹತ್ತಿರವಾಗಿ ಬರುವಷ್ಟರಲ್ಲಿ ಹೃದಯ ನಿಂತಷ್ಟು ಕೆಲಸವಾಯಿತು ಸಾಕ್ಷಿಗೆ.
ಕಿರುಚಬೇಡ, ಎಲ್ಲರೂ ಬಂದ್ಬಿಡುತ್ತಾರೆ ಎಂದನು ನಿಧಾನವಾಗಿ. ಶರ್ಟಿಲ್ಲದೆ ಇರುವ ಅವನ ದೇಹ ಅವಳಿಗೆ ಅತಿ ಹತ್ತಿರವಾಗಿದೆ. ಅವನ ಬೆಚ್ಚನೆಯ ಉಸಿರು ಅವಳನ್ನು ಸ್ಪರ್ಶಿಸುತ್ತಿದ್ದರೆ ಮೀನಿನಂತೆ ಇರುವ ತನ್ನ ಕಣ್ಣುಗಳನ್ನು ದೊಡ್ಡವು ಮಾಡಿ ತಡಬಡಿಸುತ್ತಾ ನೋಡುತ್ತಿದ್ದಾಳೆ. ಸಿದ್ಧಾರ್ಥ್ ನೋಟ ಸಾಕ್ಷಿಯ ನೋಟದಲ್ಲಿ ಸಿಕ್ಕಿಬಿದ್ದಿತು. ಕೆಲವು ಕ್ಷಣಗಳ ನಂತರ ಎಚ್ಚೆತ್ತು ಅವಳ ಮುಖದಿಂದ ಕೆಳಗಡೆಗೆ ಜಾರುತ್ತಿರುವ ಅವನ ನೋಟವನ್ನು ಪಕ್ಕಕ್ಕೆ ತಿರುಗಿಸಿಕೊಂಡು ಸಾಕ್ಷಿ ಬಾಯಿ ಮೇಲೆಯಿಂದ ಕೈಯನ್ನು ತೆಗೆದನು. ಸಾಕ್ಷಿ ಗಾಬರಿಯಿಂದ ತನ್ನ ಸೀರೆಯನ್ನು ತೆಗೆದು ಹೊಚ್ಚಿಕೊಂಡಳು. ಸಿದ್ಧಾರ್ಥ್ ಸೈಲೆಂಟ್ ಆಗಿ ಡ್ರೆಸ್ಸಿಂಗ್ ರೂಮ್ನೊಳಕ್ಕೆ ಹೊರಟು ಹೋಗುತ್ತಿರುವ ಸಿದ್ಧಾರ್ಥ್ ಕಡೆ ನೋಡುತ್ತಿದ್ದಾಳೆ. ಸಿದ್ಧಾರ್ಥ್ ತನ್ನನ್ನ ಆ ರೀತಿ ನೋಡಿದ್ದು ಅವಳಿಗೆ ನಾಚಿಕೆ ಅನಿಸಿತು. ತನ್ನಲ್ಲಿ ತಾನೇ ಮುಸಿಮುಸಿಯಾಗಿ ನಕ್ಕಳು. ತಾನು ಇರುವ ಪೊಸಿಷನ್ ನೆನಪಿಗೆ ಬಂದು, ಅಮ್ಮೋ ಮತ್ತೆ ಅವರು ಬಂದ್ಬಿಡ್ತಾರೆ, ಫಾಸ್ಟಾಗಿ ಸೀರೆ ಉಟ್ಕೋಬೇಕು ಅಂತ ಅಂದುಕೊಳ್ಳುತ್ತಾ ಸೀರೆಯನ್ನು ಹುಟ್ಟುಕೊಂಡಳು. ಸಿದ್ಧಾರ್ಥ್, ನಿನಗೆ ಏನಾಗಿದೆ? ದಿವ್ಯಾ ಎಷ್ಟು ಬಾರಿ ನಿನ್ನ ಮುಂದೆ ಚಿಕ್ಕ ಚಿಕ್ಕ ಬಟ್ಟೆಗಳು ಹಾಕಿಕೊಂಡಿದ್ದಾಳೆ. ಅವಳನ್ನು ಸಹ ಯಾವತ್ತೂ ಈ ರೀತಿ ಮೈಮರೆತು ನೋಡಲಿಲ್ಲ. ಸಾಕ್ಷಿ ಈಗ ನಿನ್ನ ಬಗ್ಗೆ ಏನಂದುಕೊಳ್ಳುತ್ತಾಳೆ? ಛೆ, ಬುದ್ಧಿ ಇಲ್ಲ ಕಣೋ ನಿನಗೆ ಎಂದು ತನ್ನನ್ನು ತಾನೇ ಬೈದುಕೊಳ್ಳುತ್ತಾ ಬಟ್ಟೆ ಹಾಕಿಕೊಳ್ಳುತ್ತಿದ್ದಾನೆ. ಹೇಗೋ ಹಾಗೆ ಸೀರೆಯನ್ನು ಹುಟ್ಟುಕೊಂಡು ಮಿರರ್ನಲ್ಲಿ ತನ್ನನ್ನು ತಾನು ನೋಡಿಕೊಂಡಳು ಸಾಕ್ಷಿ. ಪರವಾಗಿಲ್ಲ, ಚೆನ್ನಾಗಿಯೇ ಉಟ್ಕೊಂಡಿದ್ದೀನಿ. ಸಾಕ್ಷಿ, ಕಮಾನ್, ನಿನಗೆ ಸೀರೆ ಉಡುವುದು ಬಂದ್ಬಿಟ್ಟಿದೆ ಎಂದು ಗರ್ವದಿಂದ ಬ್ಲೌಸ್ ಹಿಡಿದುಕೊಂಡು ಕಾಲರ್ ಥರ ಎಗರಾಕಿದಳು. ಹೌದು, ನಾನು ಡೋರ್ ಲಾಕ್ ಮಾಡಿದ್ದೆ ಅಲ್ವಾ? ಅವರು ಒಳಗಡೆಗೆ ಹೇಗೆ ಬಂದರು? ಒಂದು ವೇಳೆ ನಾನು ಲಾಕ್ ಮಾಡುವುದಕ್ಕಿಂತ ಮುಂಚೆನೇ ಬಂದ್ಬಿಟ್ರಾ? ಅಂದರೆ ನಾನೇ ಬೇಕಾಗಿ ಎಕ್ಸ್ಪೋಸ್ ಮಾಡ್ದೆ ಅಂತ ಅಂದುಕೊಂಡನಾ ಏನು? ಹುಚ್ಚು ಹಿಡಿದಂತೆ ಇದೆ ಸಾಕ್ಷಿಗೆ. ಈಗ್ಲಿಂದ ಸ್ವಲ್ಪ ಹುಷಾರಾಗಿರಬೇಕು ಅಂತ ಅಂದುಕೊಳ್ಳುತ್ತಾ ಫಾಸ್ಟಾಗಿ ರೆಡಿಯಾಗಿ ಕೆಳಗಡೆಗೆ ಹೊರಟು ಹೋದಳು. ಕೆಳಗಡೆಗೆ ಬಂದ ಸಾಕ್ಷಿಯನ್ನು ನೋಡಿ ಮುಸುಮುಸಿಯಾಗಿ ನಕ್ಕಳು ಸುಧಾ. ಗುಡ್ ಮಾರ್ನಿಂಗ್ ಅತ್ತೆ, ಯಾಕೆ ನಗ್ತಿದ್ದೀರಾ? ನಾನು ಸೀರೆ ಚೆನ್ನಾಗಿ ಉಟ್ಕೊಂಡಿಲ್ವಾ ಎಂದು ತನ್ನನ್ನು ತಾನು ನೋಡಿಕೊಳ್ಳುತ್ತಾ ಕೇಳಿದಳು. ಸೀರೆ ಸೂಪರಾಗಿ ಉಟ್ಕೊಂಡಿದೀಯಾ, ಆದರೆ ಆಗಲೇ ನಿಮ್ಮ ರೂಮಿನಿಂದ ಕೂಗು ಕೇಳಿಸಿತು, ಏನು ವಿಷಯ ಎಂದು ಕಣ್ಣುಬ್ಬಗಳನ್ನು ಎಗರಾಕುತ್ತಾ ನಗುತ್ತಾ ಕೇಳಿದಳು ಸುಧಾ. ಬಾಯಿ ತೆರೆದಳು ಸಾಕ್ಷಿ. ಇಲ್ಲಿಯ ತನಕ ಕೇಳಿಸ್ತಾ ಅತ್ತೆ? ಹಲ್ಲಿ ಮೇಲೆ ಬಿತ್ತು, ಅದಕ್ಕೆ ಕಿರ್ಚಿದೆ ಎಂದಳು ನಾಚಿಕೆ ಪಡುತ್ತಾ. ಓ ಹಾಗಾ, ಸರಿ ಸರಿ ಎಂದು ನಗುತ್ತಾ ಕಾಫಿ ಮಾಡುತ್ತಿದ್ದಾಳೆ. ಸಿದ್ಧಾರ್ಥ್ ಕೆಳಗಡೆ ಬರುವುದು ನೋಡಿ, ನಿಮ್ಮ ಯಜಮಾನ್ರಿಗೆ ಕಾಫಿ ಕೊಡ್ಬಾ ಎಂದು ಕಾಫಿ ಕಪ್ ಸಾಕ್ಷಿ ಕೈಗೆ ಕೊಟ್ಟಳು. ಸಿದ್ಧಾರ್ಥ್ಗೆ ಹೆದರು ಬೀಳಬೇಕೆಂದರೆ ಏನೋ ಒಂಥರ ಇದೆ ಸಾಕ್ಷಿಗೆ. ಮುಖ ಒಂಥರ ಇಟ್ಟು, ಸಿದ್ಧಾರ್ಥ ಹತ್ತಿರಕ್ಕೆ ಹೋಗಿ ಕಾಫಿ ತೆಗೆದುಕೊಳ್ಳಿ ಎಂದಳು ಅವನ ಮುಂದೆ ಇಟ್ಟು. ಸಿದ್ಧಾರ್ಥ್ ತಲೆ ಎತ್ತಿ ನೋಡಿದನು. ತನ್ನನ್ನೇ ನೋಡುತ್ತಿರುವ ಸಾಕ್ಷಿ ಕಣ್ಣುಗಳ ಜೊತೆ ಅವನ ಕಣ್ಣುಗಳು ಭೇಟಿಯಾದವು. ತಡಬಡಿಸಿ ತಕ್ಷಣವೇ ನೋಟ ತಿರುಗಿಸಿಕೊಂಡು ಕಾಫಿ ಕಪ್ ತೆಗೆದುಕೊಂಡು ಫೋನಿನಲ್ಲಿ ತಲೆದೂರಿಸಿ ಕಾಫಿ ಸಿಪ್ ಮಾಡುತ್ತಿದ್ದಾನೆ. ಅತ್ತಿಗೆ, ನನಗೆ ಕಾಫಿ? ಸಿದ್ಧಾರ್ಥ್ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾ ಕೇಳಿದನು ರಿತ್ವಿಕ್. ನಗುತ್ತಾ ತಲೆಯಾಡಿಸಿ ಕಿಚನ್ ಒಳಕ್ಕೆ ಹೋದಳು. ಕೃಷ್ಣ ಪ್ರಸಾದ್, ಸುಮಿತ್ರಾ, ರಮೇಶ್ ಸಹ ಬಂದು ಹಾಲ್ನಲ್ಲಿ ಕುಳಿತುಕೊಂಡರು. ಎಲ್ಲರಿಗೂ ಕಾಫಿ ಕೊಟ್ಟು ಸುಧಾ ದೋಸೆಗಳು ಹಾಕುತ್ತಿದ್ದರೆ ಗಮನಿಸುತ್ತಿದ್ದಾಳೆ ಸಾಕ್ಷಿ. ಲಕ್ಷ್ಮಿ, ಇವೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಇಡು ಎಂದು ಪ್ರಿಪೇರ್ ಮಾಡಿದ ದೋಸೆಗಳು, ಇಡ್ಲಿ, ಚಟ್ನಿ ಲಕ್ಷ್ಮಿಗೆ ಕೊಟ್ಟಳು. ಸಾಕ್ಷಿಗೆ ಕಾಫಿ ಕೊಟ್ಟು ತಾನೂ ಕುಡಿಯುತ್ತಿದ್ದಾಳೆ ಸುಧಾ. ಅತ್ತೆ, ನೀವು ಎಷ್ಟು ಕೆಲಸ ಮಾಡಿದರೂ ಸ್ವಲ್ಪನೂ ಬೇಸರ ಮಾಡಿಕೊಳ್ಳುವುದಿಲ್ಲ. ಯಾವಾಗಲೂ ನಗ್ನಗ್ತಾ ಇರ್ತೀರಾ. ನಿಮ್ಮ ಜೊತೆ ಮಾತನಾಡುತ್ತಿದ್ದರೆ ನಾನು ಸಹ ಎಲ್ಲವನ್ನೂ ಮರೆತು ಹ್ಯಾಪಿಯಾಗಿ ಇರ್ತಿದ್ದೀನಿ ಎಂದಳು ಸಾಕ್ಷಿ ಮುಗುಳ್ನಗುತ್ತಾ. ನನ್ನವರಿಗೆ ಅಡಿಗೆ ಮಾಡಿ ಇಡುವುದರಲ್ಲಿ ಕಷ್ಟ ಏನಿದೆ ಕಣೋ? ಇಷ್ಟದಿಂದ ಮಾಡಿದರೆ ಯಾವ ಕೆಲಸವಾದರೂ ಕಷ್ಟ ಅನಿಸುವುದಿಲ್ಲ. ಇವೆಲ್ಲ ಕೆಲಸದವರ ಕೈಯಲ್ಲಿ ಮಾಡಿಸಬಹುದು, ಆದರೆ ನಮ್ಮ ಕೈಯಲ್ಲಿ ಅಡಿಗೆ ಮಾಡಿ ಬಡಿಸಿದರೆ ತುಂಬ ತೃಪ್ತಿಯಾಗಿರುತ್ತದೆ. ಅದಕ್ಕೆ ಈ ಮನೆಯಲ್ಲಿ ಉಳಿದ ಎಲ್ಲ ಕೆಲಸಗಳನ್ನು ಕೆಲಸದವರು ಮಾಡಿದರೂ ಮ್ಯಾಕ್ಸಿಮಮ್ ಅಡಿಗೆ ಕೆಲಸ ನಾನೇ ಮಾಡ್ತೀನಿ ಎಂದಳು. ನೀವು ಸೂಪರ್ ಅತ್ತೆ, ನಿಮ್ಮಿಂದ ತುಂಬ ಕಲಿಯಬೇಕು ಎಂದಳು ಸಾಕ್ಷಿ ಅಭಿಮಾನದಿಂದ ನೋಡುತ್ತಾ. ಲಕ್ಷ್ಮಿ ಬಡಿಸುತ್ತಿದ್ದರೆ ಎಲ್ಲರೂ ಟಿಫನ್ ಮುಗಿಸಿದರು. ರಮೇಶ್, ಪ್ರತಾಪ್ ವರ್ಮನನ್ನು ನೋಡಲು ಹಾಸ್ಪಿಟಲ್ಗೆ ಹೋಗ್ತಿದ್ದೀವಿ, ನೀವು ಆಫೀಸ್ಗೆ ಹೋಗಿ ಎಂದು ರಮೇಶ್ ಸಿದ್ಧಾರ್ಥ್ ಕಡೆ ನೋಡುತ್ತಾ ಹೇಳಿದರು ಕೃಷ್ಣ ಪ್ರಸಾದ್ ರವರು. ಸಿದ್ಧಾರ್ಥ್
ಮುಖ ಪಕ್ಕಕ್ಕೆ ತಿರುಗಿಸಿಕೊಂಡು ನೋಡುತ್ತಿದ್ದಾನೆ. ಸರಿ ಅಣ್ಣ. ಸಿದ್ದು, ನಡಿ ಹೊರಡೋಣ ಎಂದು ಇಬ್ಬರೂ ಕಾರಿನಲ್ಲಿ ಹೊರಟರು. ಕೃಷ್ಣಪ್ರಸಾದ್ ಸುಮಿತ್ರಾ ಹಾಸ್ಪಿಟಲ್ಗೆ ಹೊರಟರು. ತನ್ನ ಮನಸ್ಸನ್ನು ತಿಳಿದುಕೊಳ್ಳದೆ ಬಲವಂತವಾಗಿ ಮದುವೆ ಮಾಡಿದರೆಂದು ಕೃಷ್ಣಪ್ರಸಾದ್ ರವರ ಮೇಲೆ ಸಿದ್ಧಾರ್ಥ್ಗೆ ಕೋಪ. ಅದಕ್ಕೆ ಮುನಿಸಿಕೊಂಡಿದ್ದಾನೆ. ಹಾಗಂತ ಎಲ್ಲರಲ್ಲಿ ತಂದೆಯ ಗೌರವವನ್ನು ಕಡಿಮೆ ಮಾಡುವುದಿಲ್ಲ. ಕೃಷ್ಣಪ್ರಸಾದ್ ರಮೇಶ್ ಇಬ್ಬರೂ ಸೇರಿ ಸ್ಟಾರ್ಟ್ ಮಾಡಿದ ಕಂಪನಿಯನ್ನ ಅವರ ವಾರಸುದಾರನಾಗಿ ಸಿದ್ಧಾರ್ಥ್ ಜವಾಬ್ದಾರಿಯನ್ನು ತೆಗೆದುಕೊಂಡು ನಡೆಸುತ್ತಿದ್ದಾನೆ. ರಿತ್ವಿಕ್ಗೆ ಡ್ಯಾನ್ಸ್ ಅಂದ್ರೆ ಫ್ಯಾಷನ್ ಇದ್ದಿದ್ದರಿಂದ ಒಂದು ದೊಡ್ಡ ಡ್ಯಾನ್ಸ್ ಅಕಾಡೆಮಿ ನಡೆಸುತ್ತಾ ಸಾವಿರಾರು ಜನಕ್ಕೆ ಡ್ಯಾನ್ಸ್ ಶಿಕ್ಷಣವನ್ನು ಕೊಡಿಸುತ್ತಿದ್ದಾನೆ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿ ಇರುತ್ತಾ ತನ್ನ ಡ್ಯಾನ್ಸ್ನಿಂದ ಯೂತ್ನನ್ನು ಅಟ್ರಾಕ್ಟ್ ಮಾಡುತ್ತಾ ತನಗೆ ಅಂತ ಒಂದು ಒಳ್ಳೆಯ ಹೆಸರು ಪಡೆದುಕೊಂಡಿದ್ದಾನೆ. ಬಾಯ್ ಚಿಕ್ಕಮ್ಮ. ಬ್ಯಾಗ್ ತೆಗೆದುಕೊಂಡು ಆತುರವಾಗಿ ಹೊರಗಡೆಗೆ ಹೋಗುತ್ತಿರುವ ನಿತ್ಯಾಳನ್ನು ನೋಡಿ, ಟಿಫನ್ ತಿಂದು ಹೋಗು ನಿತ್ಯ ಎಂದಳು ಸುಧಾ. ಇಲ್ಲ ಚಿಕ್ಕಮ್ಮ, ಈಗಾಗಲೇ ಕಾಲೇಜಿಗೆ ಟೈಮ್ ಆಗಿದೆ, ಕ್ಯಾಂಟೀನಲ್ಲಿ ತಿಂತೀನಿ ಬಿಡು. ಲೋ ಅಣ್ಣ, ಬೇಗ ಬಾರೋ. ಹಾಂ, ಬರ್ತಿದ್ದೀನಿ. ಬಾಯ್ ಮಾಮ್, ಬಾಯ್ ಅತ್ತಿಗೆ ಎಂದು ಹೇಳುತ್ತಾ ನಿತ್ಯಾಳನ್ನು ಕರೆದುಕೊಂಡು ಬೈಕ್ನಲ್ಲಿ ಹೊರಟನು ರಿತ್ವಿಕ್. ನಿತ್ಯ MBA ಫಸ್ಟ್ ಇಯರ್. ಅವಳನ್ನು ಕಾಲೇಜಿನಲ್ಲಿ ಡ್ರಾಪ್ ಮಾಡಿ ತನ್ನ ಡ್ಯಾನ್ಸ್ ಅಕಾಡೆಮಿಗೆ ಹೊರಟು ಹೋದನು ರಿತ್ವಿಕ್. ಒಳಗಡೆಗೆ ಬರುತ್ತಿರುವ ನಿತ್ಯಾಳನ್ನು ನೋಡಿ, ಲೋ ಧೀರಜ್, ನಿನ್ನೆ ಹುಡುಗಿ ಬರ್ತಿದ್ದಾಳೆ ಕಣ ಎಂದನು ಧೀರಜ್ ಫ್ರೆಂಡ್. ಮೆಟ್ಟಿಲುಗಳ ಮೇಲೆ ಫ್ರೆಂಡ್ಸ್ ಜೊತೆ ಗಾಸಿಪ್ ಪಡೆಯುತ್ತಿದ್ದ ಧೀರಜ್ ಸಿಳ್ಳೆ ಹೊಡೆಯುತ್ತಾ ನಿತ್ಯ ಎದುರಿಗೆ ಬಂದನು. ಹಾಯ್ ನಿತ್ಯ ಎಂದು ಹಲ್ಲುಗಳು ಗಿಂಜುತ್ತಾ ಹೇಳುತ್ತಿದ್ದರೆ ನಿತ್ಯ ಗಮನ ಕೊಡದೆ ಸೈಡಲ್ಲಿ ಹೋದಳು. ಬೇಗ ಹಿಂದೆ ತಿರುಗಿ ಅವಳಿಗೆ ಅಡ್ಡ ನಿಂತುಕೊಂಡನು. ಮಾತನಾಡ್ತಿದ್ರೆ ಹೊರಟೋಗ್ತಿದ್ಯಾ ಏನು? ಸೀನಿಯರ್ಸ್ ಅಂದರೆ ರೆಸ್ಪೆಕ್ಟ್ ಇಲ್ವಾ ಎಂದು ಕೇಳಿದನು ನಿತ್ಯಾಳನ್ನು ತಿನ್ನುವ ಥರ ನೋಡುತ್ತಾ. ನಿಮ್ಮಂತಹ ಈಡಿಯಟ್ಸ್ಗೆ ರೆಸ್ಪೆಕ್ಟ್ ಕೊಡುವ ಅಗತ್ಯ ನನಗಿಲ್ಲ. ನಿನ್ನ ಬಿಹೇವಿಯರ್ ಚೇಂಜ್ ಮಾಡ್ಕೊ, ಆಗ ನೀನು ಕೇಳಿಕೊಳ್ಳದಿದ್ದರೂ ರೆಸ್ಪೆಕ್ಟ್ ಕೊಡ್ತೀನಿ. ಪಕ್ಕಕ್ಕೆ ಜರುಗು ಎಂದಳು ಕೋಪದಿಂದ. ಏನ್ ನೋಡ್ಕೊಂಡೆ ನಿನಗೆ ಇಷ್ಟೊಂದು ಕೊಬ್ಬು? ನೀನು ಏನ್ ನೋಡಿ ನನ್ನ ಹಿಂದೆ ಬೀಳ್ತಿದ್ಯೋ ಅದೇ, ಗಾಟ್ ಇಟ್ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದಳು ನಿತ್ಯ. ನಿತ್ಯ ಮಾತುಗಳಿಗೆ ಧೀರಜ್ ಫ್ರೆಂಡ್ಸ್ ಎಲ್ಲ ಅವರಲ್ಲಿ ಅವರೇ ನಗುತ್ತಿದ್ದರೆ ಕೋಪವಾಗಿ ನೋಡಿದನು. ಯಾಕೋ ಆಕೆಯ ಹಿಂದೆ ಬಿದ್ದು ನಿನ್ನ ಇಜ್ಜತ್ ಕಳೆದುಕೊಳ್ಳುತ್ತೀಯಾ ಎಂದು ಹೇಳಿದ ತನ್ನ ಫ್ರೆಂಡ್ ಕಾಲರ್ ಹಿಡಿದುಕೊಂಡು, ಇಜ್ಜತ್ ಹೋದರೂ ಪರವಾಗಿಲ್ಲ, ಅವಳ ಹಿಂದೆ ಬೀಳುವುದು ಬಿಡುವುದಿಲ್ಲ ಎಂದು ಕೋಪವಾಗಿ ಹೇಳಿ ಹೊರಗಡೆಗೆ ಹೊರಟು ಹೋದನು ಧೀರಜ್. ಅವನ ಫ್ರೆಂಡ್ಸ್ ಎಲ್ಲ ಹಾಗೆಯೇ ನೋಡುತ್ತಾ ಇದ್ದು ಬಿಟ್ಟರು. ಲೋ ಸುದೀಪ್, ಇವತ್ತು ನನ್ನ ಮೂಡ್ ಚೆನ್ನಾಗಿಲ್ಲ ಕಣ, ನಡಿ ಪಬ್ಗೆ ಹೋಗೋಣ. ಸುದೀಪ್ ಲ್ಯಾಪ್ಟಾಪ್ ಕ್ಲೋಸ್ ಮಾಡುತ್ತಾ ಹೇಳಿದನು ಸಿದ್ಧಾರ್ಥ್. ಓಕೆ ಕಣ. ಇಬ್ಬರೂ ಕಾರಿನಲ್ಲಿ ಪಬ್ಗೆ ಹೊರಟರು. ಡ್ರಿಂಕ್ಸ್ ಆರ್ಡರ್ ಮಾಡಿ ಟೇಬಲ್ ಬಳಿ ಕುಳಿತುಕೊಂಡರು. ಸ್ಟ್ರೆಸ್ ಆಗಿ ಕಾಣುತ್ತಿರುವ ಸಿದ್ಧಾರ್ಥ್ ಮುಖವನ್ನು ದಿಟ್ಟಿಸಿ ನೋಡುತ್ತಾ, ಏನು ದಿವ್ಯಾ ನೆನಪಿಗೆ ಬಂದ್ಲಾ ಎಂದು ಕೇಳಿದನು ಸುದೀಪ್. ಸಿದ್ಧಾರ್ಥ್ ವಿರಕ್ತಿಯಿಂದ ಮುಗುಳ್ನಕ್ಕು, ಮರ್ತೋದ್ರೆ ಅಲ್ವೇನೋ ನೆನಪು ಬರುವುದಕ್ಕೆ ಎಂದನು ದುಃಖದಿಂದ. ಸುದೀಪ್ ಸಣ್ಣದಾಗಿ ನಿಟ್ಟುಸಿರು ಬಿಡುತ್ತಾ, ದಿವ್ಯಾಗೆ ನಿಜ ಹೇಳುವುದು ಒಳ್ಳೆಯದು ಕಣ, ಲೇಟ್ ಮಾಡಿದಷ್ಟು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸಿದ್ಧಾರ್ಥ್ ಸೈಲೆಂಟ್ ಆಗಿ ಡ್ರಿಂಕ್ ಮಾಡುತ್ತಿದ್ದಾನೆ. ಸುದೀಪ್ ಸಹ ಇನ್ನೇನು ಮಾತನಾಡದೆ ಡ್ರಿಂಕ್ ಮಾಡುತ್ತಿದ್ದಾನೆ. ನಿನಗೇನು ಕಡಿಮೆ ಮಾಡಿದ್ದೀನಿ ಕಣೋ, ನನ್ನನ್ನು ಬೇಡ ಅಂದು ಬೇರೆಯವಳನ್ನ ಮದುವೆ ಮಾಡಿಕೊಳ್ಳುತ್ತಿದ್ದೀಯಾ? ಯಾರವೋ ಮಾತುಗಳು ಕೇಳಿಸಿ ಸಿದ್ಧಾರ್ಥ್ ಸುದೀಪ್ ತಲೆ ತಿರುಗಿಸಿ ಪಕ್ಕಕ್ಕೆ ನೋಡಿದರು. ಒಬ್ಬ ಹುಡುಗನ ಮುಂದೆ ನಿಂತು ಅವನನ್ನು ಕೇಳುತ್ತಿದ್ದಾಳೆ ಆ ಹುಡುಗಿ. ರಶ್ಮಿ, ಜಗಳ ಮಾಡದೆ ಇಲ್ಲಿಂದ ಹೊರಟು ಹೋಗು, ನಿನಗೆ ಎಲ್ಲ ವಿವರವಾಗಿ ಹೇಳ್ತೀನಿ ಎಂದು ಆ ಹುಡುಗ ಹೇಳಿದನು. ಏನು ಹೇಳ್ತೀಯ ಕಣೋ? ನೀನೇ ನನ್ನ ಪ್ರಾಣ, ಉಸಿರು, ನಿನ್ನ ಜೊತೆನೇ ನನ್ನ ಜೀವನ ಅಂತ ಏನೇನೋ ಭಗ್ನ ಪ್ರೇಮಿಕನಂತೆ ಡೈಲಾಗುಗಳು ಹೊಡೆದೆ. ನಿನ್ನ ನಂಬಿ ನಿನ್ನ ಜೊತೆನೇ ನನ್ನ ಲೈಫ್ ಅಂತ ಅಂದುಕೊಂಡು ಬದುಕುತ್ತಿರುವ ನನ್ನನ್ನು ಬೇಡವೆಂದು, ನಿಮ್ಮ ತಾಯಿ ಒಪ್ಪಿಕೊಳ್ಳುತ್ತಿಲ್ಲವೆಂದು ಬೇರೆಯವಳನ್ನು ಮಾಡ್ಕೊಳ್ತಿದೀಯಾ ಎಂದಳು ಆವೇಶದಿಂದ ಆ ಹುಡುಗಿ. ಸುದೀಪ್ ತಲೆ ತಿರುಗಿಸಿ ಸಿದ್ಧಾರ್ಥ್ ಕಡೆ ನೋಡಿದನು. ಅಷ್ಟೊತ್ತಿಗಾಗಲೇ ಆ ಮಾತುಗಳ ಪ್ರಭಾವದಿಂದ ಸಿದ್ಧಾರ್ಥ್ ಮುಖ ಬಾಡಿ ಹೋಗಿದೆ. ಶಿಟ್, ಇವರು ಇಲ್ಲೇ ಜಗಳ ಮಾಡಬೇಕಾ ಅಂತ ಮನಸ್ಸಿನಲ್ಲಿ ಬೈದುಕೊಳ್ಳುತ್ತಾ, ಲೋ ಸಿದ್ಧಾರ್ಥ್, ಇನ್ನ ಸಾಕು, ಹೋಗೋಣ ಬಾ ಎಂದನು ಸುದೀಪ್ ಚೇರ್ ಮೇಲಿಂದ ಎದ್ದೇಳುತ್ತಾ. ಸುದೀಪ್ ಮಾತುಗಳೇನು ಸಿದ್ಧಾರ್ಥ್ ಕಿವಿಗೆ ಕೇಳಿಸುತ್ತಿಲ್ಲ.
ಆ ಜಗಳದ ಕಡೆಯೇ ದೃಷ್ಟಿ ಇಟ್ಟು ಪಕ್ಕದಲ್ಲೇ ಬೇರೆ ಟೇಬಲ್ಗೆ ಡ್ರಿಂಕ್ ತೆಗೆದುಕೊಂಡು ಹೋಗುತ್ತಿರುವ ಬೇರರ್ನನ್ನು ನಿಲ್ಲಿಸಿ ಬಾಟಲ್ ತೆಗೆದುಕೊಂಡನು. ಲೋ ಸಿದ್ದು, ಸಾಕೋ ಎಂದು ಸುದೀಪ್ ತಡೆಯುತ್ತಿದ್ದರೂ ಪೆಗ್ಗುಗಳ ಮೇಲೆ ಪೆಗ್ಗುಗಳು ಕುಡಿಯುತ್ತಿದ್ದಾನೆ ಸಿದ್ಧಾರ್ಥ್. ಸುದೀಪ್ ಕೋಪದಿಂದ ಅವರ ಬಳಿ ಹೋದನು. ಅಮ್ಮ, ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ಹೊರಗಡೆ ಹೋಗಿ ಮಾತನಾಡಿಕೊಳ್ಳಿ. ನನ್ನ ಫ್ರೆಂಡ್ ಮನಸ್ಸು ಸರಿಯಿಲ್ಲದೆ ಪ್ರಶಾಂತವಾಗಿ ಕುಡಿಯುವುದಕ್ಕೆ ಇಲ್ಲಿಗೆ ಬಂದರೆ ಮೈಂಡ್ ಫುಲ್ ಡಿಸ್ಟರ್ಬ್ ಮಾಡ್ತಿದ್ದೀರಾ, ಹೋಗ್ರಮ್ಮ ಎಂದು ಸುದೀಪ್ ಕೈ ಮುಗಿದು ನಮಸ್ಕಾರ ಮಾಡಿದ್ದರಿಂದ ಆ ಹುಡುಗಿಯನ್ನು ಕರೆದುಕೊಂಡು ಹೊರಗೆ ಹೊರಟು ಹೋದನು ಆ ಹುಡುಗ. ಸುದೀಪ್ ಮರಳಿ ಬರುವಷ್ಟೊತ್ತಿಗೆ ಮತ್ತೊಂದು ಫುಲ್ ಬಾಟಲ್ ಓಪನ್ ಮಾಡಿ ಮತ್ತಾಗಿ ಟೇಬಲ್ ಮೇಲೆ ಬಿದ್ದೋಗಿದ್ದಾನೆ ಸಿದ್ಧಾರ್ಥ್. ದಿವ್ಯಾ, ಐ ಸಾರಿ, ನಾನು ನಿನ್ನನ್ನು ಬೇಕು ಅಂತ ಮೋಸ ಮಾಡಲಿಲ್ಲ ಎಂದು ಮತ್ತಲ್ಲೇ ಹೇಳುತ್ತಿರುವ ಸಿದ್ಧಾರ್ಥನ್ನು ದುಃಖದಿಂದ ನೋಡುತ್ತಾ ತಲೆ ಹಿಡಿದುಕೊಂಡು ಚೇರಿನ ಮೇಲೆ ಕುಸಿದು ಬಿದ್ದನು ಸುದೀಪ್. ಸಾಕ್ಷಿಯನ್ನ ರೆಡಿ ಮಾಡಿ ರೂಮಿನೊಳಕ್ಕೆ ಕಳುಹಿಸಿದಳು ಸುಧಾ. ಸುಶೀಲಾ ಫೋನ್ ಮಾಡಿದ್ದರಿಂದ ಬಾಲ್ಕನಿಯಲ್ಲಿ ನಿಂತುಕೊಂಡು ಫೋನ್ ಮಾತನಾಡುತ್ತಿದ್ದಾಳೆ ಸಾಕ್ಷಿ. ಹಾಲ್ನಲ್ಲಿ ಕುಳಿತುಕೊಂಡು ಮಾತು ಮಾತಿಗೂ ಹೊರಗಡೆ ಡೋರ್ನ ಕಡೆ ನೋಡುತ್ತಿರುವ ಸುಧಾಳನ್ನು ಗಮನಿಸಿ ತನ್ನ ಬಳಿ ಬಂದನು ರಮೇಶ್. ಏನಾಯ್ತು ಸುಧಾ, ರೂಮ್ನೊಳಕ್ಕೆ ಬರದ ಇಲ್ಲೇ ಕುಳಿತುಕೊಂಡಿದ್ದೀಯಾ ಎಂದು ಕೇಳಿದನು ರಮೇಶ್ ತನ್ನ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾ. ಸಿದ್ಧಾರ್ಥ್ ಇನ್ನೂ ಬರಲಿಲ್ಲ ರೀ, ಅವನಿಗೋಸ್ಕರನೇ ನೋಡ್ತಿದ್ದೀನಿ. ಸುದೀಪ್ ಜೊತೆ ಹೊರಗಡೆಗೆ ಹೋಗಿದ್ದಾನೆ, ಬರ್ತಾ ಇರ್ತಾನೆ ಬಿಡು, ನಡಿ ಹೋಗೋಣ ಎಂದು ಸುಧಾಳನ್ನು ಕರೆದುಕೊಂಡು ರೂಮಿನೊಳಕ್ಕೆ ಹೋದನು. ಗಲ್ಲದ ಕೆಳಗೆ ಕೈ ಆನಿಸಿಕೊಂಡು ಟೇಬಲ್ ಮೇಲೆ ತಲೆಹಿಟ್ಟು ಬಿದ್ದೋಗಿರುವ ಸಿದ್ಧಾರ್ಥನನ್ನು ನೋಡುತ್ತಾ ಕುಳಿತಿದ್ದಾನೆ ಸುದೀಪ್. ಫಸ್ಟ್ ಟೈಮ್ ಕಣೋ ನೀನು ಕಂಟ್ರೋಲ್ ತಪ್ಪಿರುವುದು. ನಿನ್ನನ್ನು ಈ ಅವತಾರದಲ್ಲಿ ನೋಡಿ ಅಂಕಲ್ ಎಷ್ಟು ಗಲಾಟೆ ಮಾಡ್ತಾರೋ ಏನೋ ಎಂದು ಜೋರಾಗಿ ನಿಟ್ಟುಸಿರು ಬಿಡುತ್ತಾ ಸಿದ್ಧಾರ್ಥನನ್ನು ಕರೆದುಕೊಂಡು ಹೋಗಿ ಕಾರಿನಲ್ಲಿ ಕುಳಿಸಿ ಕಾರ್ ಸ್ಟಾರ್ಟ್ ಮಾಡಿದನು. ಸಿದ್ಧಾರ್ಥ್ಗೋಸ್ಕರನೇ ಎದುರು ನೋಡುತ್ತಿರುವ ಸುಮಿತ್ರಾ, ಸುಧಾ, ರಮೇಶ್ ಕಾರ್ ಸೌಂಡ್ ಕೇಳಿ ರೂಮಿನಿಂದ ಹೊರಗಡೆಗೆ ಬಂದರು. ಸುದೀಪ್ ಸಿದ್ಧಾರ್ಥನನ್ನು ಕರೆದುಕೊಂಡು ಬರುವುದು ನೋಡಿ ಗಾಬರಿಯಿಂದ ಹತ್ತಿರಕ್ಕೆ ಹೋದರು. ಸುದೀಪ್, ಸಿದ್ದುಗೆ ಏನಾಗಿದೆ ಎಂದು ಸುಮಿತ್ರಾ ಕೇಳಿದಳು ಆಂದೋಲನದಿಂದ. ಇವತ್ತು ಸ್ವಲ್ಪ ಜಾಸ್ತಿ ಕುಡಿದ್ಬಿಟ್ಟಿದ್ದಾನೆ ಆಂಟಿ ಎಂದನು ಸುದೀಪ್ ನಿಧಾನವಾಗಿ. ಇದೆಲ್ಲ ಆ ಹಾಳಾದ ಮದುವೆ ಮಾಡಿಕೊಂಡಿರುವುದರಿಂದಲೇ ಎಂದಳು ಸುಮಿತ್ರಾ ಕಣ್ಣೀರಾಗುತ್ತಾ. ಸುದೀಪ್, ಸಿದ್ಧಾರ್ಥನನ್ನು ಮೇಲಕ್ಕೆ ಕರೆದುಕೊಂಡು ಹೋಗು ಎಂದು ರಮೇಶ್ ಹೇಳಿದ್ದರಿಂದ ಸುದೀಪ್ ಮೇಲಕ್ಕೆ ಕರೆದುಕೊಂಡು ಹೋದನು. ಸುಮಿತ್ರಾ ಅಳುತ್ತಾ ತನ್ನ ರೂಮಿಗೆ ಹೊರಟು ಹೋದಳು. ಸುಧಾ, ರಮೇಶ್ ದುಃಖದಿಂದ ನೋಡುತ್ತಿದ್ದಾರೆ. ಸುದೀಪ್ ಡೋರ್ ಹೊಡೆದಿದ್ದರಿಂದ ನಿದ್ದೆಯಿಂದ ಎಚ್ಚೆತ್ತು ಡೋರ್ ಓಪನ್ ಮಾಡಿದ ಸಾಕ್ಷಿ ಸಿದ್ಧಾರ್ಥನನ್ನು ನೋಡಿ ಶಾಕ್ ಆದಳು. ಸುದೀಪ್, ಏನಾಯಿತು ಇವರಿಗೆ ಎಂದು ಕೇಳಿದಳು ಆಂದೋಲನದಿಂದ. ಡ್ರಿಂಕ್ ಸ್ವಲ್ಪ ಜಾಸ್ತಿಯಾಗಿದೆ, ಒಳಗಡೆಗೆ ಕರೆದುಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸಿದೆನು. ಆಂದೋಲನದಿಂದ ನೋಡುತ್ತಿರುವ ಸಾಕ್ಷಿಯ ಕಡೆ ನೋಡುತ್ತಾ, ಡೋಂಟ್ ವರಿ, ಬೆಳಗ್ಗೆ ಆಗುವಷ್ಟೊತ್ತಿಗೆ ಸರಿ ಹೋಗ್ತಾನೆ ಎಂದು ಹೇಳಿ ಕೆಳಗಡೆಗೆ ಹೊರಟು ಹೋದನು ಸುದೀಪ್. ಸುಧಾ, ರಮೇಶ್ ಅವರಿಗೆ ಬಾಯ್ ಹೇಳಿ ಸುದೀಪ್ ಹೊರಟು ಹೋದ ನಂತರ ತಮ್ಮ ರೂಮಿನೊಳಕ್ಕೆ ಹೊರಟು ಹೋದರು ರಮೇಶ್ ದಂಪತಿಗಳು. ಮತ್ತಿನಲ್ಲಿ ಮೈಮರೆತು ನಿದ್ದೆ ಮಾಡುತ್ತಿರುವ ಸಿದ್ಧಾರ್ಥ್ ಶೂಸ್ ಬಿಚ್ಚಿ ಬೆಡ್ಶೀಟ್ ಹಚ್ಚಿ ಪಕ್ಕದಲ್ಲೇ ಕುಳಿತುಕೊಂಡಳು ಸಾಕ್ಷಿ. ಇದೆಲ್ಲ ನನ್ನಿಂದಲೇ ಅಲ್ವಾ, ನನ್ನನ್ನು ಮದುವೆ ಮಾಡಿಕೊಂಡಿರುವುದರಿಂದಲೇ ಅಲ್ವಾ? ಸಾಕ್ಷಿ ಕಣ್ಣುಗಳಿಂದ ಕಣ್ಣೀರು ಸೋರುತ್ತಿವೆ. ನನ್ನನ್ನು ಕ್ಷಮಿಸು ಸಿದ್ಧಾರ್ಥ್ ಎಂದು ಅವನ ಕೈಯನ್ನ ಎರಡೂ ಕೈಗಳಲ್ಲಿ ಹಿಡಿದುಕೊಂಡು ಕಣ್ಣುಗಳಿಗೆ ಆನಿಸಿಕೊಂಡು ಅಳುತ್ತಿದ್ದಾಳೆ. ಮಲಗಿಕೊಳ್ಳದೆ ಏನೋ ಆಲೋಚನೆ ಮಾಡುತ್ತಿದ್ದ ರಮೇಶ್ನನ್ನು ತಟ್ಟುತ್ತಾ, ಏನು ಆಲೋಚನೆ ಮಾಡುತ್ತಿದ್ದೀರಾ ಎಂದು ಕೇಳಿದಳು ಸುಧಾ. ಸಿದ್ಧಾರ್ಥನನ್ನು ನೋಡುತ್ತಿದ್ದರೆ ಭಯ ಆಗ್ತಿದೆ ಸುಧಾ. ಯಾವಾಗಲೂ ನಗುತ್ತಾ ಎಲ್ಲರನ್ನೂ ನಗಿಸುತ್ತಾ ಚಲಾಕಿಯಾಗಿ ಇರ್ತಿದ್ನು. ಮದುವೆ ನಂತರ ತುಂಬ ಡಲ್ಲಾದನು. ಅವನ ಮನಸ್ಸು ಎಷ್ಟು ನೋವನ್ನು ಅನುಭವಿಸದಿದ್ದರೆ ಅಷ್ಟೊಂದು ಕುಡಿಯುತ್ತಾನೆ. ಸುಧಾ ಕೇಳಿಸಿಕೊಳ್ಳುತ್ತಿದ್ದಾಳೆ. ಸಿದ್ಧಾರ್ಥ್ ಆ ಹುಡುಗಿಯನ್ನ ಮದುವೆ ಮಾಡಿಕೊಂಡಿದ್ದು ನನಗೆ ಇಷ್ಟವಾಗಲಿಲ್ಲ. ಆದರೆ ಅಣ್ಣನ ನಿರ್ಧಾರವನ್ನು ಗೌರವಿಸಿದೆ ಅಷ್ಟೆ. ಆದರೆ ಅವನನ್ನ ಈ ರೀತಿ ನೋಡುತ್ತಿದ್ದರೆ ಅಣ್ಣ ತೆಗೆದುಕೊಂಡಿರುವ ನಿರ್ಧಾರ ತಪ್ಪು ಅಂತ ಅನಿಸ್ತಿದೆ ಎಂದನು ರಮೇಶ್ ಬೇಸರದಿಂದ. ಅಲ್ಲಿನ ಪರಿಸ್ಥಿತಿಗಳನ್ನು ನೋಡಿ ಭಾವನವರು ಆ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಯಿತು ಅಂತ ಹೇಳಿದ್ರು ಅಲ್ವಾ. ಸಾಕ್ಷ್ಯನ್ನ ಅಕ್ಸೆಪ್ಟ್ ಮಾಡುವುದಕ್ಕೆ ಸಿದ್ಧಾರ್ಥ್ಗೆ ಟೈಮ್ ಹಿಡಿಯುತ್ತದೆ.
ಸಾಕ್ಷಿ ಒಳ್ಳೆ ಮನಸ್ಸಿನಿಂದ ಸಿದ್ಧಾರ್ಥ್ ಮನಸ್ಸನ್ನು ಗೆದ್ದುಕೊಳ್ಳುತ್ತಾಳೆ ಅಂತ ನನಗೆ ನಂಬಿಕೆ ಇದೆ ಎಂದಳು. 3 ದಿನಗಳಲ್ಲೇ ಅಷ್ಟು ನಂಬಿಕೆ ಬಂತಾ ನಿನ್ನ ಸೊಸೆಯ ಮೇಲೆ ಎಂದು ಸುಧಾ ಕಡೆ ತಿರುಗಿ ಕೇಳಿದನು. ಮೊದಲ ದಿನವೇ ಅರ್ಥವಾಯಿತು ಆಕೆಯ ನಿರ್ಮಲ ಮನಸ್ಸು. ಅಮಾಯಕಳಾಗಿ ತುಂಟಿಯಾಗಿ ಇರ್ತಾಳೆ, ಆದರೆ ತುಂಬ ಸೆನ್ಸಿಟಿವ್, ಸೇಮ್ ನನ್ನಂತೆಯೇ ಎಂದಳು ಸುಧಾ ನಗುತ್ತಾ. ಅಬ್ಬೋ, ಅದಕ್ಕೆ ಆಕೆಯನ್ನ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದೀಯಾ ಅನ್ನು ಎಂದನು ರಮೇಶ್ ನಗುತ್ತಾ. ಹೌದು ಮತ್ತೆ, ಪಾಪ ಆ ಹುಡುಗಿ ಬೆಟ್ಟದಷ್ಟು ದುಃಖದಲ್ಲಿದ್ದಾಳೆ. ಸಿದ್ಧಾರ್ಥ್ ಮಾತನಾಡದೆ ಮನೆಯಲ್ಲಿ ಯಾರೂ ಮಾತನಾಡದಿದ್ದರೆ ಆಕೆಯ ಮನಸ್ಸು ಎಷ್ಟು ನೋವು ತಿನ್ನುತ್ತದೆ ಹೇಳಿ. ಮೇಲಕ್ಕೆ ನಗ್ತಿರುವ ಥರ ನಟಿಸುತ್ತಾಳೆ, ಆದರೆ ಹತ್ತು ಸೊರಗೋಗಿರುವ ಆಕೆಯ ಮುಖ ನೋಡಿದರೆ ಅರ್ಥವಾಗುತ್ತದೆ ಆಕೆ ಎಷ್ಟು ದುಃಖವನ್ನು ಅನುಭವಿಸುತ್ತಿದ್ದಾಳೆ ಅಂತ. ಅದಕ್ಕೆ ಅವಳ ದುಃಖವನ್ನು ಹೋಗಲಾಡಿಸಲು ಟ್ರೈ ಮಾಡ್ತಿದ್ದೀನಿ ಎಂದಳು. ನಮ್ಮವರು ಬೇರೆಯವರು ಅಂತ ಯಾವುದೇ ರೀತಿಯ ಭೇದ ಭಾವವಿಲ್ಲದೆ ಎಲ್ಲರನ್ನು ಚೆನ್ನಾಗಿ ನೋಡಿಕೊಳ್ಳುವ ಒಳ್ಳೆಯ ಮನಸ್ಸು ನನ್ನ ಸುಧಾದು ಎಂದು ಪ್ರೀತಿಯಿಂದ ನೋಡುತ್ತಾ ಹೇಳಿದನು ರಮೇಶ್. ಆದರೂ ಸಾಕ್ಷಿ ಬೇರೆ ಹುಡುಗಿ ಹೇಗೆ ಆಗ್ತಾಳೆ? ಸಿದ್ಧಾರ್ಥ್ ಹೆಂಡತಿ, ನಮ್ಮ ಮನೆ ದೊಡ್ಡ ಸೊಸೆ, ಅವಳಿಗೆ ನೋವು ಮಾಡದೆ ಪ್ರೀತಿಯಿಂದ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮದು ಎಂದಳು ನಗುತ್ತಾ. ಈ ಒಳ್ಳೆ ಮನಸ್ಸಿಗೆ ಕಣೆ ಸುಧಾ ನಾನು ನಿನಗೆ ಬಿದ್ದೋಗಿದ್ದು, ಇವತ್ತಿಗೂ ಸಹ ಬಿದ್ದೋಗ್ತಿದ್ದೀನಿ. ನಗುತ್ತಾ ಅವಳನ್ನ ಹತ್ತಿರಕ್ಕೆ ತೆಗೆದುಕೊಂಡು ಕಣ್ಣು ಮುಚ್ಚಿಕೊಂಡನು. ಕುಡಿದಿರುವ ನಶೆ ಹಿಡಿದು ನಿಧಾನವಾಗಿ ಕಣ್ಣು ತೆರೆದನು ಸಿದ್ಧಾರ್ಥ್. ಅವನ ಕೈ ಯಾರೋ ಹಿಡಿದುಕೊಂಡಿದ್ದಾರೆ ಅಂತ ಅನಿಸಿ ತಲೆ ತಿರುಗಿಸಿ ಪಕ್ಕಕ್ಕೆ ನೋಡಿದನು. ಸಿದ್ಧಾರ್ಥ್ ಕೈಯನ್ನ 2 ಕೈಗಳ ಮಧ್ಯೆ ಹಿಡಿದುಕೊಂಡು ಮಲಗಿಕೊಂಡಿದ್ದಾಳೆ ಸಾಕ್ಷಿ. ನಿಧಾನವಾಗಿ ಅವನ ಕೈಯನ್ನ ಬಿಡಿಸಿಕೊಂಡನು. ತಲೆಯೆಲ್ಲ ದಿಮ್ಮಾಗಿ ಅನಿಸುತ್ತಿದ್ದರೆ ತಲೆ ಹಿಡಿದುಕೊಂಡು ರಾತ್ರಿ ನಡೆದಿದ್ದು ನೆನಪಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಿದನು. ಕುಡಿದು ಬಿದ್ದೋದರೆ ಸುದೀಪ್ ಮನೆಗೆ ಕರೆದುಕೊಂಡು ಬಂದಿರುತ್ತಾನೆ. ಅದಕ್ಕೆ ಸಾಕ್ಷಿ ನನ್ನನ್ನು ನೋಡಿ ಅಳುತ್ತಾ ಮಲಗಿಕೊಂಡಿರುತ್ತಾಳೆ. ಭಾರವಾಗಿ ನಿಟ್ಟುಸಿರು ಬಿಡುತ್ತಾ ಫೋನ್ ತೆಗೆದುಕೊಂಡು ಟೈಮ್ ನೋಡಿದನು. 5:25 ಆಗ್ತಿದೆ. ತನ್ನ ಜಾಗಿಂಗ್ ಟೈಮ್ ಆಗಿದ್ದರಿಂದ ಬೆಡ್ ಮೇಲಿಂದ ಎದ್ದು ಟೀ ಶರ್ಟ್ ಟ್ರೌಸರ್ ಹಾಕಿಕೊಂಡು ಜಾಗಿಂಗ್ಗೆ ಹೋದನು. 6 ಗಂಟೆಗೆ ಅಲಾರಂ ಹೊಡೆದುಕೊಂಡಿದ್ದರಿಂದ ನಿದ್ದೆ ಎದ್ದ ಸಾಕ್ಷಿ ಸಿದ್ಧಾರ್ಥ್ಗೋಸ್ಕರ ಪಕ್ಕಕ್ಕೆ ನೋಡಿದಳು. ಜಾಗಿಂಗ್ಗೆ ಹೊರಟು ಹೋಗಿರುತ್ತಾರೆ ಅಂತ ಅಂದುಕೊಂಡು ಸ್ನಾನ ಮಾಡಿ ರೆಡಿಯಾಗಿ ಕೆಳಗಡೆಗೆ ಬಂದಳು. ಡಲ್ಲಾಗಿ ಬರುತ್ತಿರುವ ಸಾಕ್ಷಿಯನ್ನು ನೋಡಿ, ಗುಡ್ ಮಾರ್ನಿಂಗ್ ಸಾಕ್ಷಿ, ಇವತ್ತು ಅಡುಗೆ ನೀನೇ ಪ್ರಿಪೇರ್ ಮಾಡಬೇಕು ಎಂದಳು ಸುಧಾ ಜೋಶಾಗಿ. ಸರಿಯತ್ತೆ ಎಂದು ಸಪ್ಪಗೆ ಹೇಳುತ್ತಿದ್ದರೆ ರಾತ್ರಿ ಸಿದ್ಧಾರ್ಥ್ ಪರಿಸ್ಥಿತಿಗೆ ದುಃಖ ಪಡುತ್ತಿದ್ದಾಳೆ ಅಂತ ಅರ್ಥವಾಯಿತು ಸುಧಾಗೆ. ಇಲ್ಲಿ ನೋಡು, ಹೆಂಡತಿ ಯಾವಾಗಲೂ ನಗ್ನಾಗ್ತಾ ಇದ್ರೇನೆ ಗಂಡನಿಗೆ ಹ್ಯಾಪಿಯಾಗಿ ಅನಿಸುತ್ತೆ. ನೀನು ಈ ರೀತಿ ಮೂಡಿಯಾಗಿ ಇದ್ರೆ ನಿನ್ನನ್ನು ನೋಡಿ ನಿನ್ನ ಗಂಡ ಕೂಡ ಮೂಡಿಯಾಗಿ ಇರ್ತಾನೆ. ನಿನ್ನ ಗಂಡ ಹ್ಯಾಪಿಯಾಗಿ ಇರುವುದು ನಿನಗೆ ಇಷ್ಟ ಇಲ್ವಾ ಎಂದು ಕೇಳಿದಳು ಸುಧಾ. ಅಯ್ಯೋ, ಅವರು ಹ್ಯಾಪಿಯಾಗಿ ಇರುವುದೇ ನನಗೆ ಬೇಕಾಗಿರುವುದು ಎಂದಳು. ಹಾಗಾದ್ರೆ ಸ್ಮೈಲ್ ಪ್ಲೀಸ್ ಎಂದು ಸುಧಾ ನಗುತ್ತಾ ಹೇಳುವಷ್ಟರಲ್ಲಿ ಸಾಕ್ಷಿ ನಕ್ಕು ಬಿಟ್ಟಳು. ಗುಡ್, ಇವತ್ತು ಬಾಣ್ಲಿ ರೊಟ್ಟಿ ವಡೆ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತೀನಿ, ನೀನೇ ಮಾಡಬೇಕು ಎಂದಳು. ಸರಿಯತ್ತೆ, ನೀವು ಪಕ್ಕದಲ್ಲಿದ್ದರೆ ಏನಾದರೂ ಮಾಡಿಬಿಡ್ತೀನಿ ಎನ್ನುತ್ತಾ ಸುಧಾ ಹೇಳುತ್ತಿದ್ದರೆ ಟಿಫನ್ ಪ್ರಿಪೇರ್ ಮಾಡುವುದರಲ್ಲಿ ಮುಳುಗಿ ಹೋದಳು ಸಾಕ್ಷಿ. ಸ್ವಲ್ಪ ಸಮಯದ ನಂತರ ಸಿದ್ಧಾರ್ಥ್ ಒಳಗಡೆಗೆ ಬರುತ್ತಿರುವುದು ಕಾಣಿಸಿ ದುಃಖದಿಂದ ಸಿದ್ಧಾರ್ಥ್ ಕಡೆ ನೋಡುತ್ತಿದ್ದಾಳೆ. ಮೆಟ್ಟಿಲುಗಳು ಹತ್ತಿ ಹೊರಡುತ್ತಿದ್ದವನ ಬೆನ್ನಿಗೆ ಸಾಕ್ಷಿ ನೋಟ ಚುಚ್ಚಿಕೊಂಡಂತೆ ಹಿಂದಕ್ಕೆ ತಿರುಗಿ ಸಾಕ್ಷಿ ಕಡೆ ನೋಡಿದಾಗ ತಡವರಿಸಿ ನೋಟ ತಿರುಗಿಸಿಕೊಂಡು ಬಿಟ್ಟಳು ಸಾಕ್ಷಿ. ಸಿದ್ಧಾರ್ಥ್ ತಲೆ ತಿರುಗಿಸಿ ರೂಮಿನೊಳಕ್ಕೆ ಹೊರಟು ಹೋದನು. ಸ್ನಾನ ಮಾಡಿ ರೆಡಿ ಆಗ್ತಿದ್ದಾರೆ ಕೃಷ್ಣ ಪ್ರಸಾದ್ ರವರು. 8 ಗಂಟೆಯಾದರೂ ಸುಮಿತ್ರಾ ಎದ್ದೇಳದೇ ಇದ್ದಿದ್ದರಿಂದ ಅವಳನ್ನ ತಟ್ಟಿ ಎಬ್ಬಿಸಿದರು. ಎದ್ದು ಕೃಷ್ಣ ಪ್ರಸಾದ್ ರವರ ಕಡೆಗೆ ಗುರಾಯಿಸಿಕೊಂಡು ನೋಡಿದಳು. ಏನಾಯ್ತು, ಇಷ್ಟೊತ್ತಿನ ತನಕ ಮಲಗಿಕೊಂಡಿದ್ದೀಯಾ, ಎಲ್ತ್ ಹುಷಾರಿಲ್ವಾ ಎಂದು ಕೇಳಿದರು ಅವಳನ್ನೇ ದಿಟ್ಟಿಸಿ ನೋಡುತ್ತಾ. ಎಲ್ತಲ್ಲ, ನನ್ನ ಮನಸ್ಸು ಸರಿಯಿಲ್ಲ, ರಾತ್ರಿಯೆಲ್ಲ ಸರಿಯಾಗಿ ನಿದ್ದೆ ಹಿಡಿಯಲಿಲ್ಲ. ನೀವು ಮಾತ್ರ ಯಾವ ಟೆನ್ಷನ್ ಇಲ್ಲದೆ ಹಾಯಾಗಿ ಮಲಗಿಕೊಂಡ್ರಿ ಅಲ್ವಾ ಎಂದಳು ಕೋಪದಿಂದ. ಏನಾಯ್ತು, ಅಷ್ಟೊಂದು ಏನು ಟೆನ್ಷನ್ಗಳು ಇದ್ದಾವೆ ನಿನಗೆ ಎಂದು ಕೇಳಿದರು ಕೃಷ್ಣ ಪ್ರಸಾದ್ ರವರು. ನನ್ನ ಮಗ ಸಿದ್ಧಾರ್ಥ್ ಬಗ್ಗೆ. ರಾತ್ರಿ ಅವನ ಪರಿಸ್ಥಿತಿ ನೋಡಿದ್ರಾ ನೀವು? ದುಃಖದಿಂದ
ಚೆನ್ನಾಗಿ ಕುಡಿದು ಬಿದ್ದೋದರೆ ಸುದೀಪ್ ಕರೆದುಕೊಂಡು ಬಂದನು. ಕೃಷ್ಣ ಪ್ರಸಾದ್ ರವರು ಶಾಕ್ ಆಗಿ ನುಡಿದರು. ಇದೆಲ್ಲ ನಿಮ್ಮಿಂದಲೇ. ಅವನಿಗೆ ಇಷ್ಟವಿಲ್ಲದೆ ಮದುವೆ ಮಾಡಿದ್ರಿ. ಅವನ ಫ್ರೆಂಡ್ ಪ್ರೀತಿಸಿದ ಹುಡುಗಿಯ ಜೊತೆ ಅವನು ಹೇಗೆ ಒಟ್ಟಿಗೆ ಸಂತೋಷವಾಗಿ ಇರಲು ಆಗುತ್ತೇರಿ? ನಿಮ್ಮಿಂದ ನನ್ನ ಮಗನ ಜೀವನ ನಾಶ ಆಗ್ತಿದೆ. ಅವನು ಏನಾಗ್ಬಿಡ್ತಾನೋ ಅಂತ ನನಗೆ ಭಯವಾಗ್ತಿದೆ ಎಂದಳು ಸುಮಿತ್ರಾ ಅಳುತ್ತಾ. ಸುಮಿತ್ರಾ, ಇನ್ನು ಸಾಕು, ನಿಲ್ಲಿಸ್ತೀಯಾ? ಯಾವ ಪರಿಸ್ಥಿತಿಯಲ್ಲಿ ಮದುವೆ ಮಾಡಿದೆ ಅಂತ ನಿನಗೆ ಗೊತ್ತು. ಫ್ರೆಂಡ್ ಪ್ರೀತಿಸಿದ ಹುಡುಗಿಯ ಜೊತೆ ಒಟ್ಟಿಗೆ ಸಂತೋಷವಾಗಿರಲು ಆಗುವುದಿಲ್ಲ ಅಂತ ಹೇಳ್ತಿದೀಯಾ ಅಲ್ವಾ? ಮತ್ತೆ ನೀನೇಗೆ ನನ್ನ ಜೊತೆ ಒಟ್ಟಿಗೆ ಸಂತೋಷವಾಗಿ ಇರ್ತಿದೀಯಾ ಎಂದು ಕೇಳಿದರು ಕೃಷ್ಣ ಪ್ರಸಾದ್ ರವರು. ಆ ಮಾತುಗಳಿಗೆ ಬೆರಗಾಗಿ ನೋಡಿದಳು ಸುಮಿತ್ರಾ. ಹೇಳು, ನಿನ್ನ ಫ್ರೆಂಡ್ ನಾನು ಪ್ರೀತಿಸಿಕೊಂಡೆವು. ಆ ವಿಷಯ ನಿನಗೆ ಗೊತ್ತಿದ್ದು ಸಹ ನೀನು ನನ್ನನ್ನು ಮದುವೆಯಾಗುವುದಕ್ಕೆ ಒಪ್ಪಿಕೊಂಡೆ ಅಲ್ವಾ? ನಾವೀಗ ಚೆನ್ನಾಗೇ ಇದ್ದೀವಲ್ಲ ಎಂದು ಆಕೆಯ ಕಣ್ಣುಗಳೊಳಕ್ಕೆ ನೇರವಾಗಿ ನೋಡುತ್ತಾ ಕೇಳಿದರು. ನಮ್ಮ ವಿಷಯ ಬೇರೆ, ಸಿದ್ಧಾರ್ಥ್ ವಿಷಯ ಬೇರೆ. ಹೇಗೆ ಬೇರೆ ಆಗುತ್ತೆ? ಬೇರೆ ಹುಡುಗಿಯನ್ನು ಪ್ರೀತಿಸಿದವನನ್ನು ನೀನು ಗಂಡನಾಗಿ ಅಕ್ಸೆಪ್ಟ್ ಮಾಡಿರುವಾಗ ಬೇರೆ ಹುಡುಗನನ್ನು ಪ್ರೀತಿಸಿದ ಆ ಹುಡುಗಿಯನ್ನು ನಿನ್ನ ಮಗ ಹೆಂಡತಿಯಾಗಿ ಯಾಕೆ ಅಕ್ಸೆಪ್ಟ್ ಮಾಡಲಾಗುವುದಿಲ್ಲ ಎಂದು ಸ್ವರವೇರಿಸಿ ಕೇಳಿದರು. ಸುಮಿತ್ರಾಗೆ ಬಾಯಿಂದ ಮಾತು ಹೊರಡಲಿಲ್ಲ. ಹಾಗೇ ಗುರಾಯಿಸಿಕೊಂಡು ನೋಡುತ್ತಿದ್ದಾಳೆ. ಸುಮಿತ್ರಾ, ಪ್ರೀತಿಸುವುದು ತಪ್ಪೇನೂ ಅಲ್ಲ. ತಪ್ಪು ಮಾಡಿದ್ದು ವಿಜಯ್, ಸಾಕ್ಷಿ ಅಲ್ಲ. ಒಂದು ವಿಷಯ ಕೇಳ್ತೀನಿ, ಹೇಳು. ಒಂದು ವೇಳೆ ಸಿದ್ಧಾರ್ಥ್ಗೋಸ್ಕರ ನಾವು ಸಂಬಂಧವನ್ನು ನೋಡಿದ್ರೆ ಫಾಸ್ಟ್ನಲ್ಲಿ ಯಾರನ್ನ ಲವ್ ಮಾಡದ ಹುಡುಗಿಯೇ ಅವನಿಗೆ ಹೆಂಡತಿಯಾಗಿ ಬರ್ತಾಳೆ ಅಂತ ಏನು ಗ್ಯಾರಂಟಿ? ನೇರವಾಗಿ ಕೇಳಿದರು. ಅದಕ್ಕೆ ಉತ್ತರವಿಲ್ಲದೆ ಸುಮಿತ್ರಾ ಸೈಲೆಂಟ್ ಆಗಿ ನೋಡುತ್ತಾ ಇದ್ದು ಬಿಟ್ಟಳು. ಸಾಕ್ಷಿ ತುಂಬಾ ಸಾಂಪ್ರದಾಯಸ್ಥ ಹುಡುಗಿ. ಆಕೆಯ ಬಗ್ಗೆ, ತನ್ನ ಫ್ಯಾಮಿಲಿ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಆಕೆಯನ್ನ ಅರ್ಥ ಮಾಡಿಕೊಂಡು ಸಿದ್ಧಾರ್ಥ್ ಬೇಗನೆ ಬದಲಾಗುತ್ತಾನೆ. ನಿನ್ನ ಹುಚ್ಚುಚ್ಚು ಆಲೋಚನೆಗಳಿಂದ ಅವನ ಮೈಂಡನ್ನು ಪಲ್ಯೂಟ್ ಮಾಡಬೇಡ. ಸಾಕ್ಷಿ ಈ ಮನೆಯ ಸೊಸೆ, ಅದು ಯಾವತ್ತಿಗೂ ಬದಲಾಗುವುದಿಲ್ಲ. ಇನ್ನೊಂದು ಬಾರಿ ಈ ವಿಷಯದ ಬಗ್ಗೆ ನನ್ನ ಬಳಿ ಮಾತನಾಡಬೇಡ. ಕೋಪವಾಗಿ ಹೊರಗಡೆಗೆ ಹೊರಟು ಹೋದರು ಕೃಷ್ಣ ಪ್ರಸಾದ್ ರವರು. ಸುಮಿತ್ರಾ ಆಲೋಚನೆ ಮಾಡುತ್ತಿದ್ದಾಳೆ. ಸುಮಿತ್ರಾ ಫ್ರೆಂಡ್ ಗೌರಿ ಕೃಷ್ಣ ಪ್ರಸಾದ್ ಕಾಲೇಜಿನಲ್ಲಿ ಇರುವಾಗ ಪ್ರೀತಿಸಿಕೊಂಡರು. ಆದರೆ ಗೌರಿಗೆ ಅವರ ಮನೆಯವರು ಬೇರೆ ಮದುವೆ ಮಾಡಿಬಿಟ್ಟರು. ಅದೇ ಸಮಯದಲ್ಲಿ ಸುಮಿತ್ರಾಗೆ ಕೃಷ್ಣ ಪ್ರಸಾದ್ ಸಂಬಂಧ ಬಂದಿದ್ದರಿಂದ ಕೃಷ್ಣ ಪ್ರಸಾದ್ ವ್ಯಕ್ತಿತ್ವ, ಒಳ್ಳೆಯತನ ಗೊತ್ತಿದ್ದ ಸುಮಿತ್ರಾ ಆತನನ್ನ ಬಿಡಲಾಗಲಿಲ್ಲ. ಮದುವೆಯಾದಾಗ್ಲಿಂದ ಇಲ್ಲಿಯವರೆಗೂ ಕೃಷ್ಣ ಪ್ರಸಾದ್ ಆಕೆಯ ಮನಸ್ಸನ್ನ ನೋವು ಮಾಡಿಲ್ಲ. ಅಕ್ಕ, ಏನಾಯ್ತು? ಆರೋಗ್ಯ ಚೆನ್ನಾಗಿಲ್ವಾ? ಸುಧಾ ಕೂಗಿಗೆ ಆಲೋಚನೆಗಳಿಂದ ಹೆಚ್ಚೆದ್ದು ಆಕೆಯ ಕಡೆ ನೋಡಿದಳು. ಇಲ್ಲ ಸುಧಾ, ನೈಟ್ ಸರಿಯಾಗಿ ನಿದ್ದೆ ಇಲ್ಲ ಅಷ್ಟೇ ಎನ್ನುತ್ತಾ ಬೆಡ್ ಮೇಲಿಂದ ಎದ್ದಳು. ಸ್ನಾನ ಮಾಡಿ ಬರ್ತೀನಿ, ಸ್ಟ್ರಾಂಗ್ ಕಾಫಿ ಇಡು. ಸರಿ ಅಕ್ಕ ಎನ್ನುತ್ತಾ ಹೊರಟು ಹೋದಳು ಸುಧಾ. ತನ್ನ ರೂಮಿನಲ್ಲಿ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡಿಕೊಳ್ಳುತ್ತಿದ್ದಾನೆ ಸಿದ್ಧಾರ್ಥ್. ಚಿಕ್ಕ ಯಜಮಾನ್ರೆ, ನಿಮ್ಮನ್ನ ದೊಡ್ಡ ಯಜಮಾನ್ರು ಗಾರ್ಡನ್ ಒಳಕ್ಕೆ ಬರಕ್ಕೆ ಹೇಳಿದ್ರು ಎಂದು ಹೇಳಿದಳು ಲಕ್ಷ್ಮಿ. ಸರಿ ಲಕ್ಷ್ಮಿ, ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಗಾರ್ಡನ್ ಒಳಕ್ಕೆ ಹೋದನು ಸಿದ್ಧಾರ್ಥ್. ಸುಧಾ, ಸಿದ್ದು ಕೆಳಗಡೆಗೆ ಬನ್ನ, ಹಾಲ್ನೊಳಕ್ಕೆ ಬರುತ್ತಾ ಕೇಳಿದಳು ಸುಮಿತ್ರಾ. ಹಾ ಅಕ್ಕ, ಭಾವನವರು ಕರೆದ್ರೆ ಗಾರ್ಡನ್ ಒಳಕ್ಕೆ ಹೋಗಿದ್ದಾನೆ. ಅವರು ಕರೆದ್ರಾ? ರಾತ್ರಿ ತುಂಬ ಕುಡಿದಿದ್ದಕ್ಕೆ ಕ್ಲಾಸ್ ತೆಗೆದುಕೊಳ್ಳುವುದಕ್ಕೆ ಅನಿಸುತ್ತೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಬೇಗ ಬೇಗ ಹೋದಳು. ಹಿಂದಕ್ಕೆ ಕೈಗಳು ಕಟ್ಟಿಕೊಂಡು ಆ ಕಡೆ ತಿರುಗಿ ಗಂಭೀರವಾಗಿ ನೋಡುತ್ತಿದ್ದಾರೆ ಕೃಷ್ಣ ಪ್ರಸಾದ್ ರವರು. ಹೇಳಿ, ಕರೆದ್ರಂತೆ? ಸಿದ್ಧಾರ್ಥ್ ಮಾತಿಗೆ ಹಿಂದಕ್ಕೆ ತಿರುಗಿ ನೋಡಿದರು. ಇವರಿಬ್ಬರ ಸಂಭಾಷಣೆಯನ್ನು ಸ್ವಲ್ಪ ದೂರದಲ್ಲಿ ಗಿಡಿಗಳ ಹಿಂದೆ ನಿಂತು ಕೇಳುತ್ತಿದ್ದಾಳೆ ಸುಮಿತ್ರಾ. ರಾತ್ರಿ ತುಂಬ ಕುಡಿದು ಬಿದ್ದೋದರೆ ಸುದೀಪ್ ಕರೆತಂದನಂತೆ? ಸಿದ್ಧಾರ್ಥ್, ನೀನು ಈ ಕೃಷ್ಣ ಪ್ರಸಾದ್ ಮಗ. ಈ ರೀತಿ ಎಲ್ಲೆಂದರಲ್ಲಿ ಕುಡಿದು ಬಿದ್ದೋದರೆ ನನ್ನ ಗೌರವ ಮರ್ಯಾದೆ ಏನಾಗಬೇಕು? ನಿನ್ನನ್ನು ನಂಬಿಕೊಂಡಿರುವ ನಿನ್ನ ಹೆಂಡತಿ ಎಷ್ಟು ದುಃಖ ಪಡುತ್ತಾಳೆ ಅಂತ ನೀನು ಆಲೋಚನೆ ಮಾಡಿದ್ದೀಯಾ ಎಂದು ಸೀರಿಯಸ್ ಆಗಿ ನೋಡುತ್ತಾ ಕೇಳಿದರು. ಡ್ಯಾಡ್, ನಾನು ನಿಮ್ಮ ಗೌರವ ಮರ್ಯಾದೆಯನ್ನ ಕೆಡಿಸುವ ಕೆಲಸಗಳನ್ನು ಯಾವತ್ತೂ ಮಾಡುವುದಿಲ್ಲ. ಆದರೆ ನನಗೂ ಒಂದು ಮನಸ್ಸು ಇರುತ್ತೆ. ನನ್ನ ಮನಸ್ಸು ತಿಳಿದುಕೊಳ್ಳದೆ ನೀವು ಇಷ್ಟವಿಲ್ಲದ ಮದುವೆ ಮಾಡಿದ್ರಿ. ಆ ದುಃಖದಲ್ಲಿ ತುಂಬ ಕುಡಿದುಬಿಟ್ಟೆ. ಮತ್ತೆ ಈ ತಪ್ಪು ನಡೆಯದ ಹಾಗೆ ನೋಡಿಕೊಳ್ಳುತ್ತೇನೆ
ಎಂದನು. ನಿನ್ನ ಮನಸ್ಸಿನಲ್ಲಿ ಯಾರಾದರೂ ಇದ್ದಾರಾ ಸಿದ್ದು? ಸಿದ್ಧಾರ್ಥ್ ಕಣ್ಣುಗಳೊಳಕ್ಕೆ ನೇರವಾಗಿ ನೋಡುತ್ತಾ ಕೇಳಿದರು ಕೃಷ್ಣಪ್ರಸಾದ್ರವರು. ಸಿದ್ಧಾರ್ಥ್ ವಿಸ್ಮಯವಾಗಿ ನೋಡಿ, ಈ ವಿಷಯ ಮದುವೆಗೆ ಮುಂಚೆ ಕೇಳಬೇಕಾಗಿತ್ತು, ಈಗ ಯಾಕೆ ಕೇಳ್ತಿದ್ದೀರಾ ಎಂದನು ಕೋಪವಾಗಿ. ಸುಮಿತ್ರಾ ಶಾಕ್ ಆಗುತ್ತಾ ಸಿದ್ಧಾರ್ಥ್ ಮಾತುಗಳಿಗೆ ಅರ್ಥವೇನು ಅಂದ್ರೆ ಸಿದ್ಧಾರ್ಥ್ ಮನಸ್ಸಿನಲ್ಲಿ ಬೇರೆ ಹುಡುಗಿ ಇದ್ದಾಳಾ ಎಂದು ಆಲೋಚಿಸುತ್ತಾ ನೋಡುತ್ತಿದ್ದಾಳೆ. ಸಿದ್ಧಾರ್ಥ್ ಅವರ ತಂದೆಯ ಬಳಿ ನಿಜ ಹೇಳ್ತಾನಾ? ಸಿದ್ಧಾರ್ಥ್ ಲೈಫ್ ಯಾವ ಕಡೆ ಸಾಗುತ್ತದೆ ಎನ್ನುವುದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ. ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಧನ್ಯವಾದಗಳು.